ವಕ್ರ ಮಾಡ್ಬೋದು ಅಂದ್ರೆ ನೆಕ್ಸ್ಟ್ ಲೆವೆಲ್ ಹೋಗ್ತಾರೆ. ಏನ್ ವಿಷಯ ಅಂತಾನೆ ಹೇಳಲ್ಲ ಅವರು. ಬಕ್ರ ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಹೋಗ್ತಾರೆ. ಇಲ್ಲೊಂದು ಏನೊಂದು ಹೇಳಲ್ಲ. ಇವಾಗ ಸಂದೀಪಣ್ಣ ನೀನು ಯಾವುದು ಡಮ್ಮಿ MLM ಹೋಗ್ಬಿಟ್ಟು ಬಂದಿದ್ಯಾ ಅಷ್ಟೇ. ಹೆಸರು ಮಾತ್ರ MLM. ಐಫೋನ್ ಥರ ಐಫೋನ್ ಹಿಂಗಡಿಗೆ ಸಿಂಬಲ್ ಹಾಕೋಬಿಟ್ಟು ಆಪಲ್ ಸಿಂಬಲ್ ಹಾಕೋಬಿಟ್ಟು ಐಫೋನ್ ಅಂತ ಹೇಳಿ ಇಟ್ಕೊಬಿಡ್ತಾರಲ್ಲ, ಹಂಗೆ ನೀನು ಅಂಥದಕ್ಕೆಲ್ಲ ಹೋಗಿದ್ಯಾ. ಒರಿಜಿನಲ್ ಐಫೋನ್ ಹೋಗಿಲ್ಲ ನೀನು. ಒರಿಜಿನಲ್ MLM ಅಂತಂದ್ರೆ ಬೇರೆ ಇರುತ್ತೆ ಸಂದೀಪಣ್ಣ. ನೀನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ನೀನು ಕನ್ಫ್ಯೂಸ್ ಮಾಡ್ಕೊಂಡಿರೋದು ಯೂಟ್ಯೂಬಲ್ಲಿ ಹಿಂಗೆ ಎಲ್ಲರ ಮುಂದೆ ಹೇಳ್ಬಿಟ್ರೆ ನನ್ನ ಫ್ರೆಂಡ್ಗಳೆಲ್ಲ ಹೆಂಗೆ ಅಂತ ಗೊತ್ತಾ, ನಿಮ್ಮ ಸಂದೀಪಣ್ಣ ನೋಡಿ ಹೆಂಗೆ ಹೇಳ್ತಾನೆ ಅಂತೇಳಿ. ವಾಕ್ ಸಂದೀಪಣ್ಣ ಮುದುಕೇಳು ನಮ್ಮ ಸಂದೀಪಣ್ಣ ಏನು ಹೇಳೋ ಅಂತ. ಹಲೋ ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ಟಾಪಿಕ್ ವಿಶೇಷವಾದ ಟಾಪಿಕ್ ನ ಕೊಡ್ತಾ ಇದ್ದೀನಿ. ಸೊ ನಮ್ಮ ಬ್ರದರ್ ಜೊತೆಗೆ ನೋಡೋಣ, ಎಲ್ಲರೂ ಕೂಡ ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಮ ಅಣ್ಣ ಹೆಸರು ಹೇಳಿದ್ದು ನಾನು ಹೇಳಿಲ್ವಲ್ಲ. ಹಲೋ ಹಾಯ್, ನಿಮ್ಮ ಪ್ರೀತಿಯಾದವರು ಆ್ಯಮ್ ಮಾಡುವಂತಹ ನಮಸ್ಕಾರಗಳು. ಲೆವೆಲ್ ಮಾರ್ಕೆಟಿಂಗ್ ಆನೆಸ್ಟ್ ಆಗಿ ಹೇಳಿ, ನಿಮ್ಮಲ್ಲಿ ಎಷ್ಟು ಜನ ಈ MLM ಕಂಪನಿಗಳ ಸೆಮಿನಾರ್ ನ ಅಟೆಂಡ್ ಮಾಡಿದಿರಾ ಅಂತ ಆನೆಸ್ಟ್ ಆಗಿ ಹೇಳ್ಬೇಕು. ಅಟೆಂಡ್ ಈ MLM ಅಂದ್ರೆ ಏನು ಅಂತ ನಿಮ್ಗೆ ತುಂಬಾ ಜನ ಗೊತ್ತಿದೆ ಅಂತ ಅನ್ಕೋತೀನಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲಿ ಸೂಟು ಬೂಟು ಹಾಕೊಂಡು ಮೋಟಿವೇಶನ್ ಕೊಡ್ಕೊಂಡು ನಾನು ಈ ಒಂದು 6 ತಿಂಗಳ ಮುಂಚೆ ಸೈಕಲ್ ಓಡಾಡ್ತಾ ಇದ್ದೆ. ಈಗ BMW ಕಾರ್ ನಿಲ್ಸಿದೀನಿ. ಯಾರೆಲ್ಲ ಇಬ್ರು ಜಾಯ್ನ್ ಆದವರು ಅವ್ರು ಇನ್ನೊಬ್ರು ಜಾಯ್ನ್ ಮಾಡಿಸ್ಬೇಕು, ಅವ್ರು ಚೆನ್ನಾಗಿ ಇನ್ನಿಬ್ರು ಜಾಯ್ನ್ ಮಾಡಿಸ್ಬೇಕಂತೆ. ಸೊ ಜಾಯಿನ್ ಮಾಡಿಸ್ದಂಗೆ ಅವ್ರು ಹೇಳೋದೇನಪ್ಪಾ ಅಂತಂದ್ರೆ, ನೀವು ಬರೀ ಇಬ್ರು ನಿಮ್ ಕೆಳಗ್ ಜಾಯಿನ್ ಮಾಡಿಸ್ಬಿಡಿ, ನಿಮ್ ಲೈಫ್ ಸೆಟ್, ನೀವ್ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ ಕೆಳಗಡೆ ಇಬ್ರು ಇದ್ರಲ್ವಾ, ಅವ್ರು ನಿಮಗೋಸ್ಕರ ದುಡಿತಾ ಇರ್ತಾರೆ. ನೀವು ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು. ನಿಮ್ಗೆ ಫ್ರೀ ಆಗಿ ಇಂಟರ್ನ್ಯಾಷನಲ್ ಟ್ರಿಪ್ ನ ನಾವು ಸ್ಪಾನ್ಸರ್ ಮಾಡ್ತೀವಿ. ಈ ರೀತಿ ಅನೇಕ ಡ್ರೀಮ್ ಗಳನ್ನ ತಲೆಗೆ ತುಂಬ್ತಾರೆ, ಮೈಂಡ್ ಅನ್ನ ವಾಶ್ ಮಾಡಿ ಬಿಸಾಕ್ತಾರೆ. ಫುಲ್ ಮೈಂಡ್ ವಾಶಿಂಗ್ ಬರ್ತೀನಿ ಅದಕ್ಕೆ. ಆಯ್ತಾ, ಮೊದಲನೇದಾಗಿ ಏನೇನು ಹೇಳ್ತೇನೆ ನಮ್ಮ ಅಣ್ಣ. ಕನ್ಫ್ಯೂಸ್ ಆಗ್ಬಿಡಿ. ನಮ್ಮ ಅಣ್ಣನ ಮಾತು ಎಲ್ಲದಕ್ಕೂ ನಾನು ಕ್ಲಾರಿಟಿ ಕೊಡ್ತಾ ಮುಂದಕ್ಕೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ, ಇವತ್ತು ನಮ್ಮನ್ನ ಹೇಳಿದಕ್ಕೆ ಎಲ್ಲವನ್ನು ಸರಿ ಹೋತಪ್ಪ ಅಂತ ಹೇಳೋಣ. ಆದರೂ MLM ಯಾರೆಲ್ಲ ಇದ್ದೀರಾ, ನೀವು ಬೇರೆ ಮಾಡ್ಕೊಬಿಡಿ. ನಿಮ್ಗೆ ಎರಿಯಲ್ಲಿರೋಂಥ ಇನ್ಫಾರ್ಮೇಷನ್ಗಳನ್ನ ನಾನು ಕೂಡ ಕೊಡ್ತೀನಿ. ನಮ್ಮನ್ನ ಹೇಳಿದ್ದಕ್ಕೆ ಸಾರಿ. ಯಾಕಂದ್ರೆ ಐ ಲವ್ ಸಂದೀಪಣ್ಣನ ರಿವ್ಯೂ ನೋಡ್ಕೊಂಡೆ ನನ್ನ ಮೊಬೈಲ್ ತಗೊಳ್ಳೋದು, ನನ್ನ ಫ್ರೆಂಡ್ಸ್ಗಳಿಗೆ ಕೊಡಿಸೋದು ಎಲ್ಲ ಮಾಡ್ತೀನಿ. ಹಾಗಾಗಿ ನಮ್ಮ ಅಣ್ಣ ಏನು ಹೇಳಿದ್ರು ಕೂಡ ನಾನು ತಮ್ಮ ಆಗಿರಲ್ಲ, ನಾನು ಸಾರಿ ಕೇಳ್ತೀನಿ. ಓಕೆ, ನೋ ಪ್ರಾಬ್ಲಮ್. ನಮ್ಮ ಅಣ್ಣ ಮುಂದಕ್ಕೆ ಏನು ಹೇಳಿದ್ರೆ ನೋಡ್ಕೊಳ್ಳೋಣ. MLM ಕಂಪನಿಗಳು ಯಾವ ರೀತಿ ಯಾರನ್ನ ಟಾರ್ಗೆಟ್ ಮಾಡ್ತಾರೆ. ಒಂದು ದೊಡ್ಡ 5 ಸ್ಟಾರ್ ಹೋಟೆಲ್ ನಲ್ಲಿ ಸೆಮಿನಾರ್ ನಡೆಸ್ತಾರೆ. ಆಯ್ತಾ, ಒಂದು ದೊಡ್ಡ ಹಾಲ್ ನಲ್ಲಿ ಬಿಗಿನರ್ಗಳಾಗಿದ್ದಾರೆ ಅಂತ, ಜಾಸ್ತಿ ದುಡ್ಡಿಲ್ಲ ಅಂದ್ರೆ ಒಂದು ನಾರ್ಮಲ್ ಹಾಲ್ ಅಲ್ಲಿ, ದೊಡ್ಡ ಹಾಲ್ ಅಲ್ಲಿ ಈ ರೀತಿ ಸೆಮಿನಾರ್ ಗಳನ್ನ ನಡೆಸ್ತಾರೆ. ಎಲ್ಲರೂ ಕೂಡ ಸೂಟು ಬೂಟು ಹಾಕೊಂಡು, ಯಾವ್ದೋ ದೊಡ್ಡ ಕಂಪನಿ ಏನೋ ನಡೀತಾ ಇದೆ ಅಂತ ಅನ್ಕೋಬೇಕಾಯ್ತಾ. ಎಲ್ಲ ಸೂಟು ಬೂಟು ಹಾಕೊಂಡು ಸ್ಟೇಜ್ ಮೇಲೆ ಹೆಂಗ ಮಾತಾಡ್ತಾರೆ ಅಂತ ಅಂದ್ರೆ, ಅಲ್ಲಿ ಬಂದಿರುವಂತ ಜನಗಳೆಲ್ಲ ಯಾರಪ್ಪ ಅಂತ ಅಂದ್ರೆ, ನೀವು ಕೂಡ ಅಟೆಂಡ್ ಮಾಡಿದ್ರೆ ಆ ಒಂದು ಸೆಮಿನಾರ್ ಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ದೂರದ ಫ್ರೆಂಡ್ಸ್, ದೂರದ ರಿಲೇಟಿವ್ ಯಾರೊಬ್ರು ನನಗೊಂದು ಒಳ್ಳೆ ಆಪರ್ಚುನಿಟಿ ಕೊಡಿಸ್ತೀನಿ ಬಾ ಅಂತ ಕರ್ಕೊಂಡ್ ಬಂದಿರ್ತಾರೆ. ಆಯ್ತಾ, ಎಲ್ಲರೂ ಅಂತವ್ರೆ ಒಳ್ಳೆ ಆಪರ್ಚುನಿಟಿ. ತುಂಬಾ ಜನ ಸೆಮಿನಾರ್ ಕರ್ಕೊಂಡು ಹೋಗಿರ್ತಾರೆ, ಎಲ್ಲರೂ ಬಂದಿರ್ತಾರೆ. ಅಲ್ಲಿ ಫುಲ್ಲು ಹೆಂಗೆ ಮೈಂಡ್ ವಾಶ್ ಮಾಡ್ತಾರೆ ಅಂತ ಅಂದ್ರೆ, ನನಗೆ ಒಂದು 6 ತಿಂಗಳ ಮುಂಚೆ ಏನು ಕಾಯಿಲಿಲ್ಲ. ಈಗ ನಾನು ಡೈಮಂಡ್ ಲೆವೆಲ್ ಬಂದಿದ್ದೀನಿ, ಗೋಲ್ಡ್ ಲೆವೆಲ್ ಬಂದಿದ್ದೀನಿ, ಆ ಲೆವೆಲ್ ಬಂದಿದ್ದೀನಿ. 6 ತಿಂಗಳಲ್ಲಿ ಎಲ್ಲಿಂದ ಬರಕ್ ಸಾಧ್ಯ? ನಮ್ಮ ಸಂದೀಪಣ್ಣಂಗೆ ಕರ್ಕೊಂಡು ಹೋಗ್ಬಿಟ್ಟು ಕರೆಕ್ಟಾಗಿ ಯಾಮರ್ಸ್ಬಿಟ್ಟವ್ರಿ. ಯಾರು ಈ ಯಾಮರ್ಸೋರೇ ಸಿಗ್ಬೇಕಾ ನಮ್ಮ ಸಂದೀಪಣ್ಣಂಗೆ ಮೊಬೈಲ್ ವಿಡಿಯೋ ಮಾಡ್ತಾ ರಿವ್ಯೂಗಳು ಕೊಟ್ಟು ಗ್ಯಾಪ್ ಸಿಕ್ಬಿಟ್ಟಿತ್ತು. ಹೊಸ ಮೊಬೈಲ್ ಬಂದಿಲ್ವಲ್ಲ, ಅದಕ್ಕೆ ಗ್ಯಾಪಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು MLM ನನ್ನ ತಮ್ಮ MLM ಮಾಡ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆ ಇಲ್ಲಿ ಹೇಳೋಕೆ ಇದೆಲ್ಲ ವಿಡಿಯೋ ಮಾಡ್ಬಿಟ್ಟು ಹಾಕ್ಬಿಟ್ರು ನಮ್ಮ ಸಂದೀಪಣ್ಣ. ಸುಮ್ಮನೆ ಸಂದೀಪಣ್ಣ, ನೀನು ನಾನು ಏನೋ ಒಂದು ಮಾಡ್ಕೊತಿದ್ದೀನಿ, ಮತ್ತೆ ನೀನು ಹೇಳಿಟ್ರಿ ಅಂತ ಏನೇನು ಮಾಡ್ತೇನೆ ನೀನು. ಆಗು ಸಂದೀಪಣ್ಣ, ಮುಂದಕ್ಕೆ ಏನ್ ಹೇಳ್ತೀಯ ತಡಿ ನೋಡ್ತೀನಿ ಸಂದೀಪಣ್ಣ ನೀನು. ಅದು ಗೊತ್ತು ನೋಡಿ ನಿಮ್ಗೂ ಇರುತ್ತೆ, ನನಗೂ ಇರುತ್ತೆ. ಯೂಟ್ಯೂಬ್ ಬೆಳಿಬೇಕು ಆಸೆ ಇರುತ್ತೆ ನಮ್ಗೆ. ಏನ್ ಹೇಳಿದ್ರೆ ಜನಗಳು ನಂಬಲ್ವಾ? ಸಂದೀಪಣ್ಣ ಹೇಳಿದ್ರು ನಂಬಲ್ವಾ? ಒಂದ್ ಸಬ್ಸ್ಕ್ರೈಬರ್, ಒಬ್ಬೊಬ್ಬ ಅಷ್ಟೊಂದು ಸಬ್ಸ್ಕ್ರೈಬರ್ ಸಂದೀಪಣ್ಣ ಮಾಡಿ ನಂಬಲ್ವಾ? ಅಲ್ಲೂ ಫ್ಯಾನ್ಸ್ ಇರ್ತಾರಲ್ವಾ, ಅವರು ನಂಬಲ್ವಾ? ಹಂಗೆ ಜನಕ್ಕೆ ಏನ್ ಹೇಳಿದ್ರು ನಂಬ್ತಾರೆ. ಉಂಕೊಂಡು ಸಂದೀಪಣ್ಣ ಸುಮ್ಮನೆ ನೀನ್ ಬಿಟ್ಟಾರು, ನೀವು ಬುಟ್ಟ ಹೋಳು ಬರೀ ಹೋಳು ಸಂದೀಪಣ್ಣ, ನಿಂಗೆ ಬುಟ್ಟಂಗೆಲ್ಲ ನಂಬ್ತಾರೆ. ನಂಬರ್ತಾರೆ ಶ್ರೀಮಂತ ಮೈಂಡ್ ವಾಶ್ ಸರ್ಫೆಕ್ಸಲ್ಲು ಅದು ಇದು ಹಾಕಿ ಟಾಯ್ಲೆಟ್ನ ಆಗುತ್ತೆ ಮನುಷ್ಯ ಮಾತಲ್ಲ ಇದಕ್ಕಾಗಲ್ಲ. ಮೈಂಡ್ ವಾಶ್ ಅಣ್ಣಂಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಅಣ್ಣನ ಎಕ್ಸ್ಪೀರಿಯನ್ಸ್ ಗಾಬಿ ಆಗ್ಬಿಟ್ಟಿದೆ. ಒಳ್ಳೆ
ಒಂದು ಒಳ್ಳೆ ಹೋಟ್ಲಲ್ಲಿ ಕೂತ್ಕೋಬೇಕು ಅಂದ್ರೆ ಯಾರ್ಯಾರಿಗೆ ಅವರ ತಿಕ್ಕದಲ್ಲಿ ದಮ್ಮಿ ಇರುತ್ತೆ ಆ ಹೋಟ್ಲಿಗೆ ಅವ್ರು ಹೋಗ್ತೇನೆ. ಸಂದೀಪಣ್ಣ ನೀನು ಇದೊಂದು ದೊಡ್ಡ ಬಿಲ್ಡಪ್ ತಗೊಳ್ಬೇಕಂತ ಸಂದೀಪಣ್ಣ, ಜೇಬಲ್ಲಿ ದುಡ್ಡಿಲ್ಲ ಅಂದ್ರೆ ದೊಡ್ಡ ಹೋಟ್ಲಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕಾಗುತ್ತಾ? ಅಲ್ಲಿ ಬಂದ ತಕ್ಷಣ ಅವ್ರ ನಮ್ಮ ಮುಂದೆ ಬಂದ್ಬಿಟ್ಟು ಏನ್ ಬೇಕು ಅಂತ ಕೇಳ್ತಾರೆ. ಸುಮ್ಮನೆ ಕೂತ್ಕೊಂಡು ಅಲ್ಲಿ ಬಿಲ್ ಕಟ್ತಾನೆ ಬರೋಕ್ಕಾಗುತ್ತೆ ಸಂದೀಪಣ್ಣ? ಬಿಟ್ಬಿಟ್ಟು ಸಂದೀಪಣ್ಣ ಇದೆಲ್ಲ ಹೇಳ್ಬೇಡ ದೊಡ್ಡ ದೊಡ್ಡ ಹೋಟ್ಲ ಅಂತ ಹೇಳಿ ಅವರು ನೀನ್ ಮಾಡಿ ಸೀನ್ ಬೇರೆ ಬರ್ತೈತೆ ಸಂದೀಪಣ್ಣ, ಬಿಟ್ಬಿಡ ಅವ್ರ ತಿಕ್ಕ ದಮ್ಮಿ ಎಷ್ಟಿದೆ ಅಷ್ಟು ಅಂತ ಹೋಟ್ಲ್ ಹೋಗಿ ಕೂತ ಸಂದೀಪಣ್ಣ. ದೊಡ್ಡ ವಿಷಯಕ್ಕೆ ಕರ್ಕೊಂಡು ಹೋಗಿದ್ರೆ ಅಂತ ಅನ್ಕೋಬೇಕು. ಆ ರೀತಿ ಕಾಫಿ ಡೇಗೆ ಕರೆದ್ರು, ನಾನು ಹೋದೆ. ಏನ್ ಟಾಪಿಕ್ ಏನ್ ವಿಷಯ ಅಂತ ಹೇಳಲ್ಲ ಬಿಡು ಅವರು. ಆಕ್ಚುಲಿ ಏನ್ರ ಬಗ್ಗೆ ಮಾತಾಡಕ್ ಬಂದಿದೆ ಅಂತ ಹೇಳೋದಿಲ್ಲ ಅವರು. ನಿನ್ ಮೆಂಟಾಲಿಟಿ ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾರೆ ಅವರು. ನೀನ್ ಹೆಂಗೆ ವ್ಯಕ್ತಿ ಹೆಂಗೆ ಅನ್ನೋದು ತಿಳ್ಕೊಳಕ್ಕೆ, ನಿನ್ ಪಕ್ಕ ಮಾಡ್ಬೋದಾ ಅದನ್ನ ತಿಳ್ಕೊಳಕ್ ಟ್ರೈ ಮಾಡ್ತಾರೆ. ಇವ್ ಹೆಂಗೆ ಇವ್ನು ತುಂಬಾ ಬೇಕಾದ್ರೆ ವ್ಯಾಪಾರಿಸ್ಬೋದಾ ಅದನ್ನ ತಿಳ್ಕೊಳಕ್ ಟ್ರೈ ಮಾಡ್ತಾರೆ. ಆಯ್ತಾ, ಲಿಟ್ರಲಿ ಅರ್ಧ ದಿನ ಅವತ್ತು ಕೂತಿದೀನಿ. ಏನ್ ವಿಷಯದ ಬಗ್ಗೆ ಏನ್ ಆಪರ್ಚುನಿಟಿ ಏನ್ ಮಾಡಿದ್ರೆ ಏನು ಹೇಳಲ್ಲ. ನೀನ್ ನೋಡಿ ಹಿಂಗಿದ್ರ ಈಗ ದುಡ್ಡಿದೆ, ಇನ್ನೊಂದು 6 ತಿಂಗಳಲ್ಲಿ ಇನ್ನೂ ಬೆಳಿತಾ ಇದ್ರ. ಯೂಟ್ಯೂಬ್ ಆಗ್ಲೂ ಶುರು ಮಾಡಿ. ಯೂಟ್ಯೂಬ್ ಅಲ್ಲಿ ಎಷ್ಟು ಲೆವೆಲ್ಗೆ ಬೆಳಿಬಹುದು ನೀವು? ಹಿಂಗೆ ಡೈರೆಕ್ಟ್ ಆಗಿರೋದು ನನಗೆ ನನಗೆ ಯೂಟ್ಯೂಬ್ ಎಷ್ಟು ಲೆವೆಲ್ ಬೆಳಿತೀರಾ ಅಂತ ಹೇಳಿ ಡೈರೆಕ್ಟ್ ಆಗಿ ಅಂದ್ಬಿಟ್ಟಾರೆ. ಅವ್ನು ಯಾವನವನು ಸಂದೀಪ್ ಅವನಿಗೆ ಹಿಂಗೆಲ್ಲ ಹೇಳ್ತಾರ, ಎಷ್ಟು ಬೆಳ್ಬಿಡ್ತಿದ್ರೆ ಅದ್ರ ಒಂದು ಟ್ವಿಸ್ಟ್ ಏನ್ ಗೊತ್ತಾಗ್ಬಿಟ್ಟ ನೋಡಿ. ಸಂದೀಪನೇ ಹೇಳ್ತಿದ್ದೆ 500 ಸಬ್ಸ್ಕ್ರೈಬರ್ ಇರ್ಬೇಕಾದ್ರೆ ಅಂತ. ಯೂಟ್ಯೂಬ್ ಅಲ್ಲಿ ಎಷ್ಟಲ್ಲ ಅದಕ್ಕೊಂದು ಲಿಮಿಟ್ ಇರುತ್ತಲ್ವಾ, ಅದ್ರ ಮೇಲೆ ಏನಾದ್ರು ಮಾಡ್ಬೇಕಲ್ವಾ? ಏನ್ ವಿಷಯ ಅಂತ ಹೇಳಿದ್ರೆ ಹಿಂಗೆ ಅನ್ನೋರು ನಂಗೆ. ಆಗಿನ ಸಣ್ಣ ನ್ಯೂಸ್ ಆಗ್ತಾನೆ ಶುರು ಮಾಡಿದ ಯೂಟ್ಯೂಬ್ ನ. ಮೋಸ್ಟ್ಲಿ 500-600 ಸಬ್ಸ್ಕ್ರೈಬರ್ಸ್ ಇದ್ರು. 500 ಸಬ್ಸ್ಕ್ರೈಬರ್ ಆಗ್ತಾನೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ. ಸೊ ಸಂದೀಪಣ್ಣ ಏನ್ ಸಂದೀಪಣ್ಣ ನೀನು ಇವತ್ತು ಯೂಟ್ಯೂಬ್ ನಲ್ಲಿ 5,000 5 ಲಕ್ಷ ಎಷ್ಟು 2 ಲಕ್ಷ ಇಂತ ಎಷ್ಟೆಷ್ಟು ಸಬ್ಸ್ಕ್ರೈಬರ್ ಇರೋರು ಕೂಡ ಯೂಟ್ಯೂಬ್ ಅಲ್ಲಿ ಬೆಳೆಯಕ್ಕಾಗಿಲ್ಲ. ಇನ್ನು ಪಲ್ಟಿ ಹೊಳ್ತಾ ಅವ್ರು ಎಷ್ಟು ಜನ 1 ಲಕ್ಷ 2 ಲಕ್ಷ ಸಬ್ಸ್ಕ್ರೈಬ್ ಇದ್ರು ಕೂಡ ಬಿಟ್ಬಿಟ್ಟು ಯೂಟ್ಯೂಬ್ ಆಚೆ ಹೋಗ್ರು ಸಂದೀಪಣ್ಣ. ಇದು ನಾನು ನೀನ್ ಹೇಳ್ಕೊಡ್ಬೇಕಾ? ನೀನ್ ಎಷ್ಟು ಜನ ನೋಡ್ತೀಯಾ? ನೀನ್ 500 ಸಬ್ಸ್ಕ್ರೈಬ್ 600 ಸಬ್ಸ್ಕ್ರೈಬ್ ಬೇಕಾದ್ರೆ ಅವ್ನು ಹೇಳಿದಾನೆ ಅಷ್ಟು ನೀನ್ ಬೇಜಾರ್ ಮಾಡ್ಕೊಂಡ್ಬಿಡ್ತೀಯ. ಹಂಗ್ ಸಂದೀಪಣ್ಣ ನೀನು ಅವ್ನಿಗೆ ಅನ್ಕೊಡ್ ಸಂದೀಪಣ್ಣ ನಾನು ಇಷ್ಟು ದೊಡ್ಡ ಹೆಸರು ಮಾಡ್ತೀಯ ಅಂತ ಹೇಳಿ ಅವ್ನು ಅನ್ಕೊಂಡ್ಬಿಟ್ಟು ಎಲ್ಲರ ತರ ಇವನು ಎಲ್ಲ ಬಿಟ್ಟೋಗ್ಬಿಡ್ತಾನೆ ಅಂದ್ಬಿಟ್ಟು ಹೇಳ್ಬಿಟ್ಟಿರ್ತಾರೆ. ನಾನು ಅಷ್ಟು ಹಿಂಗ್ ಅನ್ಬಿಟ್ಟು ಹೆಂಗೆ ಸಂದೀಪಣ್ಣ ಭಾಳ ಸಂದೀಪಣ್ಣ. ನೀ ಬೆಳಗ್ಗೆ ಸಂಜೆ ಕೂರ್ಸ್ಕೊಂಡ್ರೆ ಸಂದೀಪಣ್ಣ ಹೇಳ್ಬಾರ್ದು ಅಂತ ಸಂದೀಪ್. ನಾವು ನಿನ್ ಸ್ಮಾರ್ಟ್ ಇದಿ, ನಿನ್ನ ನೋಡಕ್ ಕೂರಿಸ್ಕೊಂಡಿರೋದು ಅಷ್ಟೇ. ಅವರು ನೀನ್ ಕಳಿಸ್ಬಿಟ್ಟು ನಿನ್ ಮನೆಗೆ ಹೋಗ್ಬಿಡ್ತೀಯಾ, ನಿನ್ ಮನೆಗೆ ಹೋಗ್ಬಿಟ್ರೆ ನೀನ್ ಒಳಕಾಗಲ್ವಲ್ಲ ಅಂತ ಹೇಳಿ. ನೀನ್ ಸ್ಮಾರ್ಟ್ ಇದೆಯಲ್ಲ, ನೀನ್ ನಂತರ ಕಪ್ ಕೀಪ್ ಆಗಿದ್ರೆ ನೀನ್ ಕೂರಿಸ್ಕೊತಾ ಇರಲಿಲ್ಲ. ನೀನ್ ನಮ್ಗೆ ಇಷ್ಟ ಆಯ್ತಾ, ಇನ್ನು ಅವ್ರಿಗೆ ಇಷ್ಟ ಆಗ್ತಲ್ವ ಸಂದೀಪನ ಮುಂದಕ್ಕೆ ನೋಡಿ ಫೇಸ್ ಟು ಫೇಸ್ ನಿಮ್ದು ಮೈಂಡ್ ವಾಶ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನಿಮ್ಮ ಮೆಂಟಾಲಿಟಿ ಅಂತ ತಿಳ್ಕೊಂಡು ಬಕ್ರ ಮಾಡ್ಬೋದು ಅಂದ್ರೆ ನೆಕ್ಸ್ಟ್ ಲೆವೆಲ್ ಹೋಗ್ತಾರೆ. ಏನ್ ವಿಷಯ ಅಂತ ಹೇಳಲ್ಲ ಅವರು. ಬಕ್ರ ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಹೋಗ್ತಾರೆ. ಇನ್ನೊಂದು ಹೇಳಲ್ಲ. ಯಾವಾಗ ಸಂದೀಪಣ್ಣ ನೀನ್ ಯಾವ್ದು ಡಮ್ಮಿ MLM ಹೋಗ್ಬಿಟ್ಟು ಬಂದಿದ್ಯಾ ಅಷ್ಟೇ. ಹೆಸರು ಮಾತ್ರ MLM. ಐಫೋನ್ ತರ ಐಫೋನ್ ಹಿಂಗಡಿಕೆ ಸಿಂಬಲ್ ಹಾಕಬಿಟ್ಟು ಆಪಲ್ ಸಿಂಬಲ್ ಹಾಕಬಿಟ್ಟು ಐಫೋನ್ ಅಂತ ಹೇಳಿ ಇಟ್ಕೊಬಿಡ್ತಾರಲ್ಲ, ಹಂಗ್ ನೀನು ಅಂತದಕ್ಕೆಲ್ಲ ಹೋಗಿದ್ದು. ಒರಿಜಿನಲ್ ಐಫೋನ್ ಹೋಗಿಲ್ಲ ನೀನು. ಒರಿಜಿನಲ್ MLM ಅಂದ್ರೆ ಬೇರೆ ಇರುತ್ತೆ ಸಂದೀಪಣ್ಣ. ನೀನ್ ಕನ್ಫ್ಯೂಸ್ ಮಾಡ್ಕೊಂಡಿರೋದು ಯೂಟ್ಯೂಬ್ ಅಲ್ಲಿ ಹಿಂಗೆ ಎಲ್ಲಾರ ಮುಂದೆ ಹೇಳ್ಬಿಟ್ರೆ ನನ್ನ ಫ್ರೆಂಡ್ಗಳೆಲ್ಲ ಹೆಂಗ್ ಅಂತ ಗೊತ್ತಾ ನಿಮ್ ಸಂದೀಪಣ್ಣ ನೋಡಿ ಹೆಂಗ್ ಹೇಳ್ತಾನೆ ಅಂತ ಹೇಳಿ. ವಾಕ್ ಸಂದೀಪಣ್ಣ ಮೊದಲು ನಮ್ಮ ಸಂದೀಪಣ್ಣ ಹೇಳೋರಂತೆ. ನಿಮ್ ಆಸೆಗಳಿಗೆ ತುಂಬಾ ಜಾಸ್ತಿ ನಿಮ್ಮನ್ನ ತುಂಬಾ ಬೇಗ ಅವ್ರು ಏನ್ ಬೇಕಾದ್ರೆ ನಂಬಿಸ್ಬೋದು ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಅವ್ರು ಬಕ್ರ ಮಾಡ್ತಾರೆ. ಆಯ್ತಾ, ಕಂಪನಿಗಳು ನಾಮಕವಸ್ತು ಒಂದು ಪ್ರಾಡಕ್ಟ್ ಅನ್ನ ಇಟ್ಟಿರ್ತಾರೆ. ನೀವು ಜಾಯ್ನ್ ಆಗ್ತೀರಾ ಅಂದ್ರೆ ಒಂದಿಷ್ಟು ಫೀಸು ಅಂತ ಕಟ್ಬಿಟ್ಟು ಆ ಪ್ರಾಡಕ್ಟ್ ಅನ್ನು ತಗೋಬೇಕು. ಸೊ ವೆಲ್ಕಮ್ ಕಿಟ್ ಅಂತ ಎಲ್ಲ ಕೊಡ್ತಾರೆ. ಆಯ್ತಾ, ಅದು ನೀವು ಸೇಲ್ ಮಾಡ್ಬಿಟ್ಟು ಸೇಲ್ ಮಾಡ್ಬೇಕಾಯ್ತು. ಅದನ್ನ ಸೇಲ್ ಮಾಡಿ ಹೆವಿ ಎಕ್ಸ್ಪೆನ್ಸಿವ್ ಇರುತ್ತಂತೆ ಪ್ರಾಡಕ್ಟ್. ಅದನ್ನು ಸೇಲ್ ಮಾಡ್ಬೇಕಂತೆ. ನಾಮಕೋಸ್ಕರ ಪ್ರಾಡಕ್ಟ್ ಇಟ್ಕೊಂಡಿರ್ತಾರಂತೆ, ಅದನ್ನು ಸೇಲ್ ಮಾಡ್ಬೇಕು ಅಂತೆ. ನಮ್ ಸಂದೀಪಣ್ಣ ಅಲ್ಲಿ ಹೋಗಿಲ್ಲ, ಸುಮ್ಮನೆ ಬೂರಿ ಬಿಡ್ತಾನೆ ನಮ್ ಸಂದೀಪಣ್ಣ. ಅಂತೆ ನಮ್ ಸಂದೀಪಣ್ಣಗೆ ಗೊತ್ತಿಲ್ಲ. ನಮ್ ಸಂದೀಪಣ್ಣಗೆ ಗೊತ್ತಿದ್ರೆ ಅಂತ ಹೇಳ್ತಿದ್ರು. ನನ್ಗೆ ಹೋಗ್ಬಿಟ್ಟು ಸೇಲ್ ಮಾಡ್ಬೇಕಂತ ಹೇಳಿದ್ರು. ನಾವು ಬರೀ ಸಂದೀಪಣ್ಣ ಹೋಗಿ ಸಂದೀಪಣ್ಣ ನೀನು ಒಳಗೆ ತಿಳ್ಕೊಂಡಾಗಿಲ್ಲ. ನೀನು ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಯಾವ ಇನ್ಫಾರ್ಮೇಶನ್ ಇಲ್ಲ. ಸೊ ನಾನೇನೋ ಹಂಗ ಹಿಂಗ ಅಂತೀವಿ ಹೋಗು ಸಂದೀಪಣ್ಣ. ನೀನ್ ಕೇಳಿ ನನ್ ಫೋನ್ ನೋಡು ನಿಮ್ ಮಣ್ಣಂಗೆ ಗೊತ್ತಿಲ್ಲ ಅಂತ ಹೇಳಲ್ವಾ? ಹೋಗಿ ಸಂದೀಪಣ್ಣ ನೀನ್ ಏನೇನೋ ಹೇಳ್ತೀಯ ನೀನು. ಸೇಲ್ ಮಾಡಿ ಮತ್ತೆ ಇನ್ನೊಂದು ಪ್ಯಾಕೇಜ್ ಅಂತ ಹೇಳ್ಬಿಟ್ಟು ನಿಮ್ ಕೆಳಗಡೆ ಅವ್ರು ಇಬ್ರು ಜಾಯಿನ್ ಮಾಡಿಸಿ ಅವರು ಅದೇ ತರ ನೀವ್ ಹೆಂಗೆ ಸೇಲ್ ಮಾಡೋದಿರುತ್ತೆ ನಿಮ್ ಕೆಳಗಡೆ ಇಬ್ರು ಜಾಯಿನ್ ಮಾಡಿಸಿ ಅವರು ಸೇಲ್ ಮಾಡ್ಬೇಕು. ಅವ್ರು ಮಾಡಿದ್ರೆ ಇಷ್ಟು ಪ್ರಾಫಿಟ್ ಅಂತ ನಿಮಗೆ ಬರುತ್ತೆ. ಸೊ ಆ ರೀತಿ ಅವ್ರು ಕೆಳಗೆ ಮಾಡಿದಾಗ ಅವ್ರ ಸ್ವಲ್ಪ ಪ್ರಾಫಿಟ್ ನಿಮಗೆ ಬರುತ್ತೆ. ಸೊ ಆ ರೀತಿ ಆಯ್ತಾ, ನಿಮ್ ಕೆಳಗಡೆ ಅವರು ಸೇಲ್ ಮಾಡಿದ್ರೆ ನಿಮಗೆ ಪ್ರಾಫಿಟ್. ಆ ರೀತಿ ನಾಮಕಾವಸ್ಥೆ ಆಯ್ತಾ. ಪ್ರಾಡಕ್ಟ್ ನ ಸೇಲ್ ಮಾಡ್ಬೇಕಂತ ನಮ್ ಸಂದೀಪಣ್ಣ ನೋಡ್ತಿದ್ದೆ. ಪ್ರಾಡಕ್ಟ್ ನಾವು ಸೇಲ್ ಮಾಡ್ಬೇಕಂತೆ, ನಮ್ ನೆಕ್ಸ್ಟ್ ಸೇಲ್ ಮಾಡ್ಬೇಕಂತ. ನಾನು ಸಂದೀಪಣ್ಣ ನಾನು ಇಲ್ಲಿ ಗಂಟೆ ಮಾರಕ್ಕೆ ಹೋಗಿಲ್ಲ ಸಂದೀಪಣ್ಣ. ನೀನು ಸುಮ್ನೆ ಏನೇನೋ ಬಿಡ್ತೀಯ ನೀನು ಬೋರಿನ. ನನ್ನ ಫ್ರೆಂಡ್ಗಳು ಈ ವಿಡಿಯೋ ನೋಡ್ಬಿಟ್ಟು ನಾನು ಈ ಕರಿಯಕ್ ಹೋದ್ರೆ ಅವ್ರು ನಿನ್ ನೋಡು ಸಂದೀಪಣ್ಣ ಹೇಳೈತೆ ಇದು ಮಾಡ್ಬೇಕು ಅಂತ ನನ್ಗೆ ಹಂಗಾಗ್ಬೇಕು. ನೀನ್ ಸಂದೀಪಣ್ಣ ನೀನು ಸುಮ್ಮನೆ ಇರಾಕಲ್ಲ ಏನೇನೋ ಹೇಳ್ತೀಯಪ್ಪ. ಪರ್ಚೇಸ್ ಮಾಡ್ಬೇಕಂತ ಒಂದಿಷ್ಟು ಪ್ಯಾಕೇಜ್ ಅಂತೀನಿ. ಸಂದೀಪಣ್ಣ ಅದು ನಿಜ. ಯಾಕೆ ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ನಾವು ತಗೊಂಡು ಪರ್ಚೇಸ್ ಮಾಡ್ಬಿಟ್ಟು ಸೆಲ್ಫ್ ಯೂಸ್ ಮಾಡಿದ್ರೆ ನಮ್ಗೆ ಕ್ವಾಲಿಟಿ ಚೆನ್ನಾಗಿಲ್ವಂತ ನೀನ್ ಹೇಳಿಲ್ಲ ಸಂದೀಪಣ್ಣ.
ಅದ್ ನಾಮಕೋಸ್ತಿಗೆ ಅದು ಚೆನ್ನಾಗಿರಕ್ಕಲ್ಲ ಪ್ರಾಡಕ್ಟ್ಗಳು ಸುಮ್ಮನೆ ಇಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಹಂಗೇನಾದ್ರು ಮೋಸ ಆಗ್ಬಿಡೋದಿದ್ರೆ ಹಂಗೇನಾದ್ರು ಚೆನ್ನಾಗಿಲ್ಲ ಅಂತಂದ್ರೆ ಅದು ನನಗೆ ಫಸ್ಟ್ ನನಗೆ ಮೋಸ ಆಗ್ಬಿಡಿ. ಯಾಕಂದ್ರೆ ಸಂದೀಪಣ್ಣ ನನ್ಗೆ ಎಲ್ಲಾ ತರ ಅಲ್ಲ ಸಂದೀಪಣ್ಣ, ನನಗೆ ಆತ್ಮಸಾಕ್ಷಿ ಅಂತ ಐತೆ. ಏನಂತಂದ್ರೆ ನನಗೆ ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ ನಾನು ನನ್ನ ಫ್ರೆಂಡ್ಗಳಿಗೆ ಹೇಳಕ್ಕಲ್ಲ. ನೀವು ಎಲ್ಲರೂ ಹಂಗೆ ಇರೋಲ್ಲ, ನೀವು ಎಲ್ಲ ಮೋಸ ಮಾಡೋರು ಇರ್ತಾರೆ, ಬಟ್ ನಮ್ಮಂತವ್ರು ಇದ್ದಾರೆ ಸಂದೀಪಣ್ಣ. ಸುಮ್ಮನೆ ಯಾಕೆ ಹೇಳ್ತಾರೆ ಸಂದೀಪಣ್ಣ? ನಮ್ ಇರೋ PS ವ್ಯಾಲ್ಯೂನ ಹಾಳು ಮಾಡ್ಕೊಳಕ್ ಆಗ್ಬಿಟ್ಟಿತ್ತ. ಕ್ವಾಲಿಟಿ ಇಲ್ಲ ಅಂತಂದ್ರೆ ಅವ್ರು 2,000 ಕೋಟಿ 3,000 ಕೋಟಿ ಟ್ರಾನ್ಸಾಕ್ಷನ್ ಮಾಡಕ್ಕಾಯ್ತಿತ್ತು ಸಂದೀಪಣ್ಣ. ಬೇಡ ಸಂದೀಪಣ್ಣ, ಅದಿರ್ಲಿ ನಾವು ಒಂದ್ಸರಿ ತಗೊಂಡೋಗಿ ಪ್ರಾಡಕ್ಟ್ ಮಾರೋದು ನೀನೇ ಹೇಳ್ತೀಯ. ತಗೊಂಡೋಗಿ ಮಾರ್ಬೇಕಾದ್ರೆ ಒಂದ್ಸರಿ ಹೆಂಗೋ ಕೊಟ್ಬಿಟ್ಟು ಹೋತಪ್ಪ, ಇನ್ನೊಂದ್ಸರಿ ಚೆನ್ನಾಗಿಲ್ಲ ಅಂದ್ರೆ ಅವ್ನ ಮನೆ ಮುಂದೆ ಹೋಗ್ತಾಯ್ತಿತ್ತ, ಶೇಪ್ ಔಟ್ ಮಾಡಿ ಕಳ್ಸಿಕೊಡ್ತಾರೆ ಸಂದೀಪಣ್ಣ. ನೀನು ಏನೇನೋ ಹೇಳ್ತೀಯಪ್ಪ ನೀನು, ಬರಿ ಹೋಳು ಅವಾಗ ಸಂದೀಪಣ್ಣ ನೀನು ಮುಂದಕ್ಕೆ ಹೇಳ್ತೇನೆ. ನಮ್ಮ ಸಂದೀಪಣ್ಣ ಏನೇನು ಎಷ್ಟು ಪ್ರಾಡಕ್ಟ್ ಸೇಲ್ ಆಗ್ತದೆ ಅನ್ನೋದಕ್ಕೆ ಜಾಸ್ತಿ ಪ್ರಿಯಾರಿಟಿ ಕೊಡಲ್ಲ. ನಿಮ್ ಕೆಳಗಡೆ ಎಷ್ಟು ಜನ ಸೇರಿಸ್ತಾ ಇದೀರಾ ಅದಕ್ಕೆ ಪ್ರಿಯಾರಿಟಿ ಕೊಡ್ತಾರೆ ಆಯ್ತಾ. ಜನಗಳು ಸೇರಿಸಿದ್ರೆ ಮೇನ್ ದುಡ್ಡು ಬರೋದವ್ರಿಗೆ. ನಮ್ ಸಂದೀಪಣ್ಣ ಬರೀ ಹೋಡು ಬಿಟ್ಟಿದೆ. ಜನ ಎಷ್ಟು ಸೇರಿಸ್ತಾರೆ ಅದಕ್ಕೆ ದುಡ್ಡು ಬರುತ್ತಂತೆ, ಎಷ್ಟು ಪ್ರಾಡಕ್ಟ್ ಹೋಗುತ್ತೆ ಅಂತ ಅದಕ್ಕೆ ದುಡ್ಡು ಬರಲ್ಲವಂತೆ. ನಮ್ ಸಂದೀಪಣ್ಣಂಗೆ ಅರ್ಥವೇ ಆಗಲ್ಲ. ಎಲ್ಲಿ ಅದು ಬಿಸ್ನೆಸ್ ಆಗಲ್ಲ, ದುಡ್ಡೇ ನಮ್ಮ ಅಪ್ಪ ತಂದು ಕೊಡ್ತಾನೆ ಪ್ರಿಂಟ್ ಹಾಕ್ಬಿಟ್ಟ ಎಲ್ಲರಿಗೂ ಕೊಡಕ್ಕೆ. ಸೋಕು ಸಂದೀಪಣ್ಣ, ನಿನ್ಗೆ ಕಾಮನ್ ಮಾತೇ ಗೊತ್ತಿಲ್ಲ ನಿನ್ಗೆ. ಏನೇನೋ ಹೇಳ್ತೀಯಪ್ಪ. ಪ್ರಾಡಕ್ಟ್ ಅಲ್ಲಿ ಏನ್ ಟ್ರಾನ್ಸಾಕ್ಷನ್ ಆದ್ರೇನೆ ದುಡ್ಡು ಬರೋದು. ಜನ ಇಟ್ಕೊಂಡು ಏನ್ ಮಾಡ್ತೀವಿ ಸಂದೀಪ? ನಿನ್ನ ಹತ್ರ ಈಗ 1 M ಸಬ್ಸ್ಕ್ರೈಬರ್ ಇದ್ದಾರಪ್ಪ, ಎಲ್ಲ ಸಬ್ಸ್ಕ್ರೈಬರ್ ನಿನ್ಗೆ ಯೂಟ್ಯೂಬ್ ಅಲ್ಲಿ ಚಾನಲ್ ಇದ್ದಾರೆ. ಅವ್ರು ಯಾರು ನೀನ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡೋದಿಲ್ಲ ಅಂತ ಅನ್ಬೋದು. ನಿನ್ಗೆ ಹೆಂಗ್ ದುಡ್ಡು ಬರ್ತಿದೆ? ನಿನ್ಗೆ ಅರ್ಥವೇ ಆಗಲ್ಲಪ್ಪ. ದುಡ್ಡು ಹೆಂಗ್ ಗೊತ್ತಿದೆ? ಬಟ್ ಲಾಗಿನ್ ಆಗ್ಬಿಟ್ಟು ದುಡ್ಡು ಬಂದ್ಬಿಟ್ಟಿದ್ದ. ಬೇಕಾದ್ರೆ ಅವ್ರಿಗೆ 5,000 ಸಬ್ಸ್ಕ್ರೈಬರ್ ಇರ್ಲಿ, ವ್ಯೂವರ್ಸ್ ಗಳು ಜಾಸ್ತಿ, ನೋಡೋದವ್ರು ಜಾಸ್ತಿ ಆದ್ರೆ ಹಂಗೆ ಇದರಲ್ಲಿ ಕೌಪೆರಕ್ಕೆಲ್ಲ ಸಂದೀಪಣ್ಣ. ಅವ್ರು ಎಷ್ಟು ತಗತಾರೆ ಏನದ್ ಮೇಲೆ ಕೌಪೆತ್ತೆ. ಅವ್ರು 5 ಜನ ಇರ್ಲಿ, ಅವ್ರು ತಗೊಂಡ್ರ ಮೇಲೆನೆ ಇವ್ರಿಗೆ ಇನ್ಕಮ್ ಬರೋದು ಸಂದೀಪಣ್ಣ. ನೀನ್ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ? ನೀನು ಯಾವ್ದೋ ಬಕ್ರಕ್ಕ MLM ಕಂಪ್ನಿ ಹೋಗ್ಬಿಟ್ಟು ಬಂದ್ಬಿಟ್ಟು ಲೀಗಲ್ ಇರೋಕೆಲ್ಲ ಇದ್ ಮಾಡ್ಬೇಡಿ ಇದ್ಯಾ. ಸಂದೀಪಣ್ಣ ನೀನ್ ಮಾಡ್ಕೊಟ್ಕೊಬಿಟ್ಟು ಏನಾದ್ರು ಹೋಗ್ಬಿಟ್ರೆ ಅದೇ ಸುಮ್ಮನೆ ಸಂದೀಪಣ್ಣ. ನಿಮ್ಮನ್ನ ಜಾಯಿನ್ ಮಾಡಿಸ್ತಾರೆ, ಅವ್ರಿಗೆ ಕಸ್ಟಮರ್ಸ್ ಅವರಿಂದ ದುಡ್ಡು ಬರ್ತಾರೆ ಕಂಪ್ನಿಗಳಿಗೆ. ಕೆಳಗಡೆ ಕಸ್ಟಮರ್ಗಳಿಲ್ಲ, ಯಾರು ಜಾಯಿನ್ ಮಾಡಿಸಿಲ್ಲ ಅವ್ರಿಗೆ ಕಸ್ಟಮರ್. ಅದೇ ನಿಜ. ಯಾಕಂತಂದ್ರೆ ನಾವು ಹೊರಗಡೆ ಹೋಗ್ಬಿಟ್ಟು ಯಾವ್ಯಾವ್ದೋ ಅಂಗಡಿ ಕಸ್ಟಮರ್ಗಳಾಗ್ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡ್ಬಿಟ್ಟು ಯಾರ್ಯಾರಿಗೂ ದುಡ್ಡು ಹೋಗ್ತಿದ್ದಲ್ಲ ಅದು ಬೇಡ, ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಯಾರೆಲ್ಲ ಪರ್ಚೇಸ್ ಮಾಡ್ಕೊತೀರಾ ನಿಮ್ಗೆ ಒಂದು ಗ್ರೂಪ್ ಮಾಡ್ಕೊಂಡು ಅದ್ರಲ್ಲಿ ಏನ್ ದುಡ್ಡು ಬರುತ್ತಲ್ಲ ಅದು ನೀವೇ ಶೇರ್ ಮಾಡ್ಕೊಳ್ಳಿ ಅಂತ ಹೇಳುದು. MLM ಸಂದೀಪ ನಿನಗೆ ಅರ್ಥ ಆಕ ಸುಮ್ಮನೆ ಮುಂದೆ ಏನೇನೋ ಹೇಳ್ತೀಯ? ಯಾರು ಕೂಡ ದುಡ್ಡು ಮಾಡಲ್ಲ ಅಲ್ಲಿ, ಎಲ್ಲರೂ ಕಳ್ಕೊಳ್ಳೋರೆ. ಈ ಟಾಪ್ ಲೆವೆಲ್ ಅಲ್ಲಿ ಮೇಲ್ಗಡೆ ಒಂದ್ 3 ಲೆವೆಲ್ ಇರುತ್ತಲ್ವಾ, ಅವರೇ ದುಡ್ಡು ಮಾಡೋದು. ಮೆಜಾರಿಟಿ 99% ಯಾರು ಕೂಡ ಈ MLM ಸ್ಕೀಮ್ ನಲ್ಲಿ ದುಡ್ಡನ್ನ ಮಾಡಲ್ಲ. ಏನೇನು ಹೇಳ್ತಾರೆ ಸಂದೀಪಣ್ಣ? 99% MLM ಸ್ಕೀಮ್ ಅಲ್ಲಿ ಯಾರು ದುಡ್ಡು ಮಾಡಲ್ಲಂತೆ. ಟಾಪ್ ಅಲ್ಲಿ ಇರೋ ದುಡ್ಡು ಮಾಡ್ತಾರಂತೆ, ಬಾಟಮ್ ಅಲ್ಲಿ ಕಳ್ಕೊಬಿಡ್ತಾರಂತೆ. ಈಗ ಆಲ್ರೆಡಿ ಎಲ್ಲರೂ ಕೂಡ MLM ಕಂಪ್ನಿ ಬಿಟ್ಬಿಡೋಣ. ಆಲ್ರೆಡಿ ಈಗ ಅಂಗಡಿಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಪರ್ಚೇಸ್ ಮಾಡ್ತಾವ್ರಲ್ಲ, ಅಲ್ಲಿ ತಗೋತಾರೆ, ಇಲ್ಲಿ ತಗೋತಾರೆ, ಆನ್ಲೈನ್ ಅಲ್ಲಿ ಅಂಗಡಿಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ತಗೋತಾರೆ. ಅವರೆಲ್ಲ ತಗೋತಾರಲ್ಲ ಸಂದೀಪಣ್ಣ. ಅವರೆಲ್ಲ ತಗೊಂಡಿರ್ತಾರಲ್ಲ, ದಿನಾ ಟವಲ್ ಹಾಕಬಿಟ್ಟು ತಲೆ ಮೇಲೆ ಕೂತ್ಕೊಂಡವ್ರು ಮನೇಲಿ ನಾನು ಕಳ್ಕೊಬಿಟ್ಟೆ ಸೋಪ್ ತಗೊಂಡೆ ಕಳ್ಕೊಬಿಟ್ಟೆ, ಶಕ್ಕ ತಗೊಂಡೆ ಕಳ್ಕೊಬಿಟ್ಟೆ, ಮನೆ ಬಿಟ್ಟು ತಗೊಂಡ್ಬಿಟ್ಟೆ ಕಳ್ಕೊಬಿಟ್ಟೆ ಅಂತೇಳಿ ತಲೆ ಮೇಲೆ ಟೋಪಿ ಹಾಕಿ ಕೂತ್ಕೊಂಡ್ಬಿಟ್ಟು ಇವೆಲ್ಲ ತಗೊಳ್ತಾರೆ ಕಳ್ಕೊಳ್ಳೋದು. ಇಲ್ಲಿ ಮಾತ್ರ MLM ಮಾತ್ರ ಕಳ್ಕೊಳ್ಳೋದು, ಅಲ್ಲಿ ಮಾತ್ರ ಕಳ್ಕೊಳ್ಳೋದಲ್ಲ ನಮ್ ಸಂದೀಪಣ್ಣ ಪ್ರಕಾರ. ಅಲ್ಲೆಲ್ಲ ಬರೀ ಕೂಡೋದು ವಾಗ್ ಸಂದೀಪಣ್ಣ. ನೀನ್ ಬರೀ ನೀನ್ ಹೋಲ್ ಬಿಡ್ತೀನಿ ಸಂದೀಪಣ್ಣ ಅಂತ. ಹಾಗೆ ಹೇಳ್ದಂಗೆ ಇದು ನಮ್ ದೇಶದಲ್ಲಿ ಈ ಪಿರಮಿಡ್ ಸ್ಕೀಮ್ ಇಲ್ಲಿಗಲ್. ಸೊ ಇವ್ರು ಬುದ್ಧಿವಂತಿಕೆಯಿಂದ ಏನ್ ಮಾಡ್ತಾರೆ ಅಂದ್ರೆ ನಾಮಕಾವಸ್ಥೆ ಒಂದು ಪ್ರಾಡಕ್ಟ್ ಇಟ್ಬಿಟ್ಟು ಡೈರೆಕ್ಟ್ ಸೆಲ್ಲಿಂಗ್ ರೀತಿ ತೋರಿಸ್ಕೋತಾರೆ. ಅಂದ್ರೆ ನಾವು ದುಡ್ಡನ್ನ ಇಸ್ಕೊಂಡು ಪ್ರಾಡಕ್ಟ್ ಅನ್ನ ಕೊಡ್ತಾ ಇದೀವಿ ಅಂತ. ಆ ಪ್ರಾಡಕ್ಟ್ ಕೆಲವೊಂದ್ ಟೈಮು ಬುಕ್ಸ್ ಆಗಿರ್ಬೋದು, ನಾವು ದಿನಕ್ಕೆ ಯೂಸ್ ಮಾಡುವಂತ ವಸ್ತುಗಳು, ಸೋಪ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು, ಈ ರೀತಿ ಅನೇಕ ರೀತಿಯ ಪ್ರಾಡಕ್ಟ್ಗಳು ಬೇಜಾನ್ ಕಂಪ್ನಿಗಳಿದಾವೆ. ಒಬ್ಬೊಬ್ರು ಒಂದೊಂದು ಪ್ರಾಡಕ್ಟ್ ಅನ್ನ ಇಟ್ಕೊಂಡ್ಬಿಟ್ಟು ಈ ಪಿರಮಿಡ್ ಸ್ಕೀಮ್ ಅನ್ನ ಪಿರಮಿಡ್ ಸ್ಕೀಮ್ ಅಲ್ಲ, ಪ್ರಾಡಕ್ಟ್ ಅನ್ನ ಕೊಟ್ಟು ದುಡ್ಡಿಸ್ಕೊತಾರೆ. ಡೈರೆಕ್ಟ್ ಸೆಲ್ಲಿಂಗ್ ಆಗುತ್ತೆ. ಪಿರಮಿಡ್ ಸ್ಕೀಮ್ ಆಗಲ್ಲ ಅಂದ್ರೆ ಕತೆ ಹೊಡಿತಾರೆ. ನನ್ನ ಪ್ರಕಾರ ಇದು ಪ್ರಾಡಕ್ಟ್ ಕೊಟ್ಟು ದುಡಿಸ್ಕೋತಾರೆ. ಇದು ಪಿರಮಿಡ್ ಸ್ಕೀಮ್ ಅಲ್ಲ ಅಂತೇಳಿ ಕತೆ ಹೊಡಿತಾರಂತೆ. ಈ ಹಂಗ್ ಹೇಳ್ತಿತ್ತು ಸಂದೀಪ ಏನೇನೋ ಹೇಳ್ತಿತ್ತು ಸಂದೀಪ್ ಮಾತು ಕೇಳ್ಕೊಬಿಟ್ರು. ಆಮೇಲೆ ನಮ್ಮ ಇರೋರಿಗೆಲ್ಲ ಏನೇನೋ ಯೋಚನೆ ಮಾಡ್ತಾರೆ, ಹಿಂಗೆ ಸಂದೀಪ ಹಿಂಗ್ ಅಂತಿತ್ತು ಅಂತ ಹೇಳಿ. ಸಂದೀಪಣ್ಣಗೆ ಫ್ಯಾನ್ ಎಷ್ಟು ಜನ ಇದೀವಿ ನಾವು, MLM ಇರೋರು ಎಲ್ಲ ಫ್ಯಾನ್ ಇದ್ದೀವಿ. ಸಂದೀಪಣ್ಣ ಏನೇನೋ MLM ಬಗ್ಗೆ ಸುಮ್ನೆ ಹೇಳ್ತಿದ್ದೆ. ಎಲ್ಲ ಒಂದ್ ಕಡೆ MLM ಬಗ್ಗೆ ಒಳ್ಳೆ MLM ಇರ್ತವೆ, ಇದ್ರಲ್ಲಿ ಹೋಗಿ ಮಾಡಿ ಅಂತ ಏನು ಹೇಳಲ್ಲ. ಟೋಟಲ್ ಈ MLM ಪ್ರಾಬ್ಲಮ್ ಅಂತ ಹೇಳ್ತಿತ್ತು ನಮ್ ಸಂದೀಪಣ್ಣ. ಈ ವೀಡಿನ ಯಾರು ಕೇಳ್ಬಿಟ್ಟು ಹೆಂಗ್ ಆಗ್ಬೇಕಪ್ಪ
ಹೆಂಗ್ ಗೊತ್ತಿಲ್ಲ ಅಂತಾರೆ. ನಮ್ ಸಂದೀಪನಿಗೆ ಗೊತ್ತಿಲ್ಲ, ಎಲ್ಲರಿಗೂ ಬೇರೆದೆಲ್ಲ ಗೊತ್ತು ನಮ್ ಸಂದೀಪ, ಈ MLM ಬಗ್ಗೆ ಗೊತ್ತಿಲ್ಲ. ಹಂಗೆ ಎಷ್ಟು ಜನ ಇರಬೇಕಲ್ಲ ನಮ್ ಸಂದೀಪ ಅಂತಾರ. ನಾನೀಗ ಹೇಳ್ತೀನಿ, ಒಂದಿಷ್ಟು ಹೇಳ್ತೀನಿ. MLM ಹೆಂಗೆ ಕೆಳಗಡೆ ಹೆಂಗ್ ಬರಕಲ್ಲ ದುಡ್ಡು, ಮೇಲ್ಗಡೆ ಹೆಂಗ್ ದುಡ್ಡು ಮಾಡ್ತಾರೆ, ಇದೆಲ್ಲ ಹೆಂಗ್ ಮೋಸ ಆಗಿತ್ತು ಅಂತ ಹೇಳ್ತೀನಿ. ಒಂದ್ ಚಿಕ್ಕದಾಗಿ ಸಿಂಪಲ್ ತಗೋತೀನಿ ನಾನು. ಏನಪ್ಪಾ ಅಂತಂದ್ರೆ ನಮ್ ಸಂದೀಪನ ಹೇಳಿದ್ದೆ ಇವು ಅಂತ ಹೇಳ್ತೀವಿ. ಅಲ್ಲಿಂದ ಹಿಂಗೆ ಟಿವಿ ಆಳ್ತಾ ಹೋದ್ರೆ, ಹೊರಗಡೆ ಆಳ್ತಾ ಹೋದ್ರೆ ಈ ಮೇಲಿರೋರು ದುಡ್ಡು ಮಾಡ್ತಾರೆ, ಕೆಳಗಡೆ ಇರೋರು ದುಡ್ಡು ಮಾಡಕ್ಕಲ್ಲ ಅಂತ ಹೇಳ್ತಿದ್ದೆ ನಮ್ ಸಂದೀಪನ. ನಮ್ ಸಂದೀಪನ ಹೇಳ್ತಿದ್ದೆ ಏನಂತಂದ್ರೆ ಇಲ್ಲಿರೋರು ಮಾತ್ರ ದುಡ್ಡು ಮಾಡ್ತಾರೆ, ಮತ್ತೆ ಬಾಟಮ್ ಇರೋರು ದುಡ್ಡು ಮಾಡಲ್ಲ ಅಂತ ನಮ್ ಸಂದೀಪನ ಹೇಳ್ತಿತ್ತು. ಸಂದೀಪನ ನೀವು ಒಂದ್ಸರಿ ಯೋಚನೆ ಮಾಡ್ಬೋದು. ಏನಂತಂದ್ರೆ ಇವ್ನ್ ಬರ್ತಾನೆ, ಇವ್ನ್ ಮನೆಗೆ ಏನ್ ಬೇಕು ಅವ್ನ್ ತಗೋತಾನೆ. ಏನ್ ತಗೋತಾನೆ? ಆ ಮನೆಗೆ ಪೇಸ್ಟ್, ಸೋಪ್, ಶಾಂಪು ಏನ್ ಬೇಕೋ ಅದನ್ನ ತಗೋತಾನೆ. ಅವ್ನ್ ತಗೋತಾನೆ. ಅವ್ನಷ್ಟು ಇವ್ನ್ ಬೇಕಲ್ಲ, ಇವ್ನ್ ಮನೆ ತಗೋತಾನೆ, ಇವ್ನ್ ಮನೆ ತಗೋತಾನೆ, ಇವ್ನ್ ಮನೆ ತಗೋತಾನೆ, ಇವ್ನ್ ಮನೆ ತಗೋತಾನೆ, ಇವ್ನ್ ಮನೆ ತಗೋತಾನೆ. ಬಂದ್ರಲ್ಲ ಅವ್ರ ಮನೆಗೆ ಎಲ್ಲಾ ತಗೋತಾರೆ ಸಂದೀಪಣ್ಣ. ಇವ್ ತಗೊಂಡ್ಮೇಲೆ ನೀವ್ ಯೋಚನೆ ಮಾಡಿ ನೋಡ್ ಸಂದೀಪಣ್ಣ, ಇವ್ರ ಮನೆ ಇವ್ನ್ ತಗೊಂಡ್ಮೇಲೆ ಇವ್ನ್ ಮನೆ ತಗೊಂಡ್ಮೇಲೆ ಈಗ್ಲೂ ಹಂಗೆ ಮಾಡ್ತಿದ್ವ ಸಂದೀಪಣ್ಣ. ಅಂಗಡಿಗೆ ಹೋಗ್ತಾನೆ, ಅಂಗಡಿಗೋ ಮಾಲ್ಗೋ ಎಲ್ಲ ಒಂದ್ ಕಡೆ ಹೋಗ್ತಾರೆ. ಅವ್ರ ಹತ್ರ ಯಾವ ರೀತಿ ಹೋಗ್ಬಿಟ್ಟು ಅವ್ರ ಮನೆಗೆ ಬೇಕಿದ್ದ ತಗೋತಾರೆ. ಏನ್ ತಗೋತಾರೆ? ಬೇಕಿದ್ರೆ ತಗೊಳ್ಳೋದು, ಟೀ ಪುಡಿ, ಕಾರ್, ಇನ್ನೊಂದು ಮತ್ತೊಂದು ಏನ್ ಬೇಕಾವೆಲ್ಲ ತಗೋತಾರಲ್ವಾ. ತಗೊಂಡ್ಮೇಲೆ ಇವನು ಅವ್ನು ಬಂದು ಹೇಳ್ತಾನೆ. ಇವ್ನು ಹೇಳಿದಕ್ಕೆ MLM ಕಂಪ್ನಿ ಒಳಗೆ ಬಂದ್ಬಿಟ್ಟು ಅಲ್ಲೂ ಕೂಡ ಅದನ್ನೇ ಮಾಡೋದು. ಆಗ ನನಗೆ ಬೇಕಿರೋದನ್ನು ತಗೊಳ್ಳೋದು. ಸುಮ್ಮನೆ ಎಕ್ಸಾಂಪಲ್, ಇವ್ನು ಹೇಳಿದಂತೆ ಇಲ್ಲಿ ಗಂಟೆ ಬಂದ್ಬಿಟ್ಟು ಅಂತಾರಲ್ಲ, ಈ ಚೈನು ಇಲ್ಲಿ ಗಂಟೆ ಬಂತು. ಈ ಚೈನಲ್ಲಿ ಇವನ್ ಬಂದ್ಬಿಟ್ಟು ಅವ್ರ ಮನೆಗೆ ಅವ್ರು ತಗೊಂಡ್ಮೇಲೆ ಹೆಂಗೆ ಉಳಿತಾಯ್ತೈತೆ ಸಂದೀಪಣ್ಣ. ನೀನು ಅಷ್ಟೇ ಮಾಡಿ ನೋಡಪ್ಪ ನೀನು. ಈಗ್ಲೂ ಕೂಡ ಇವನು ಈ ಕಂಪ್ನಿ ಬಿಟ್ಬಿಡೋಣ. ಹಾಗಾದ್ರೆ ಮನೆಗೆ ಏನ್ ಬೇಕಿರೋದನ್ನ ಅವ್ರು ತಗೋತಾ ಇಲ್ವಾ? ಈಗ್ಲೂ ತಗೋಬೇಕು, ಕಂಪ್ನಿ ಒಳಗೆ ಬಂದ್ರು ತಗೋಬೇಕು, ಎರಡು ಒಂದೇನೆ. ಬಟ್ ಇಲ್ಲಿ ಈ ಚೈನ್ ಇದೆಯಲ್ಲ, ನೀವು ಅವ್ನು ಬಂದ್ರೆ ಇಬ್ರು ಬಂದ್ರೆ ಇಬ್ರು, ಈ ಪಿರಮಿಡ್ ಸ್ಕೀಮ್ ಎಲ್ಲ ಹೇಳ್ತಿದ್ಯಲ್ಲ, ಅದ್ರ ಉದ್ದೇಶನೇ ಬೇರೆ. ಅದ್ರ ಉದ್ದೇಶ ಬೇರೆ ಐತೆ. ಏನಂತ ಕೇಳ್ತೀಯಾ? ನೋಡಿ ನಿಂಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಏನಪ್ಪಾ ಅಂತಂದ್ರೆ ನಾನು ಒಂದು ಅಂಗಡಿ ಮಾಡಿದೀನಿ ಅಂತ ಅನ್ಕ, ಅಂಗಡಿ ಅಂತ ಅಂಗಡಿ ಮಾಡಿರೋದಕ್ಕೆ ಈಗ ಎಕ್ಸಾಂಪಲ್ಗೆ ನಾನು ದುಡ್ಡು ಮಾಡ್ಬೇಕಂದ್ರೆ ನನಗೆ ಕಸ್ಟಮರ್ ಬಂದು ಒಳಗೆ ನಾನು ಪ್ರಾಡಕ್ಟ್ಗಳನ್ನ ನಾನು ಏನ್ ಮಾಡಿದ್ದೀನಿ ಅಂಗಡಿಗೆ ಅದನ್ನ ತಗೋಬೇಕು. ಬಟ್ಟೆ ಅಂಗಡಿದ್ರೆ ಬಟ್ಟೆ ತಗೋಬೇಕು, ಫ್ಯಾನ್ಸಿ ಸ್ಟೋರ್ ಆದ್ರೆ ಅಲ್ಲಿಗೆ ಇರೋಂಥ ಐಟಮ್ಗಳು ತಗೋಬೇಕು. ಯಾರು ಏನೇನು ಅಂಗಡಿ ಇಟ್ಟಿರ್ತಾರಲ್ಲ ಅದು ಕಸ್ಟಮರ್ಗಳು ಬಂದು ಏನ್ ಮಾಡ್ಬೇಕು? ಪರ್ಚೇಸ್ ಮಾಡ್ಬೇಕು. ಇಲ್ಲಿ ಬರೋ ಕಸ್ಟಮರ್ಗಳೆಲ್ಲ ಪರ್ಚೇಸ್ ಮಾಡ್ತಾರಲ್ಲ ಸಂದೀಪಣ್ಣ, ಅವ್ನು ಮಾಡಿದ್ರೆ ಈ ಅಂಗಡಿಯವ್ನು ಯಾರು ಚೆನ್ನಾಗಿ ಓನರ್ಗೂ ಅವ್ನು ದುಡ್ಡಾಗುತ್ತೆ. ಬಾಕಿ ಕಸ್ಟಮರ್ಗಳಲ್ಲ ಅವ್ರ ಕಸ್ಟಮರ್ ದುಡ್ಡಿನೇನು ಆಗಕ್ಕಿಲ್ಲ. ಹಿಂಗ ಆತಿತ್ತಲ್ಲ ಇವ್ ಒಬ್ಬೇ ದುಡ್ಡು ಮಾಡೋದಲ್ಲ ಅಂತ ಹೇಳಿ. ಇವ್ರು ಮಾಡೋದು ತಪ್ಪಲ್ಲ, ಇವ್ರು ಮಾಡೋದು ಸರಿ. ಯಾಕಂದ್ರೆ ಇವ್ರು ಕೂಡ ಹೋಗಿ ಎಲ್ಲ ಒಂದ್ ಕಡೆ ಹೋಲ್ಸೇಲ್ ರಿಟೇಲ್ ಶಾಪ್ ತಂದಿರ್ತಾರೆ, ಹೋಲ್ಸೇಲ್ ಶಾಪ್ ತಂದಿರ್ತಾರೆ, ಅದನ್ನ ತಂದ್ಬಿಟ್ಟು ರಿಟೇಲ್ ಮಾಡ್ತಾರೆ. ಅದು DPM ಅಂತ ಲಾಭ ಇಟ್ಕೊಂಡು ಒಂದು 10 ರೂಪಾಯಿ ಮಾಡ್ತಾ ಅಂದ್ರೆ ಒಂದು 8 ರೂಪಾಯಿ ಸಿಕ್ಕಿದ್ರೆ 2 ರೂಪಾಯಿ ಲಾಭ ಸೇರಿಸ್ಬಿಟ್ಟು ಮಾಡ್ತಾರೆ. ಆದ್ರೆ ದುಡ್ಡು ಮಾಡ್ತಾರೆ. ಹಂಗಂತ ಹೇಳಿ ಇವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಿಲ್ಲ. ಅವ್ರ ಕಡೆ ಇನ್ನೊಬ್ರು ಬರ್ತಾರಲ್ಲ ಹೋಲ್ಸೇಲರ್, ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಿಲ್ಲ. ಅವ್ರ ಮೇಲೆ ಇನ್ನೊಬ್ರು ಬರ್ತಾರೆ ರಿಟೇಲರ್, ಈ ಬೇರೆ ಶಾಪ್ ರಿಟೇಲರ್ ಅವ್ರ ಮೇಲೆ ಬೇರೆ CDF ಏಜೆನ್ಸಿಗಳು ಇನ್ನೊಂದು ಮತ್ತೊಂದು ಬೇರೆ ಬರ್ತಾರಲ್ಲ, ಅವರೆಲ್ಲ ಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕಲ್ಲ. ಕಂಪ್ನಿ ಆಗುದು ಅದ್ರ ಕಂಪ್ನಿ ಅವ್ರು ಬೇರೆ ತಂದ್ಬಿಟ್ಟು ಕೈ ಕೊಡಕ್ಕಲ್ಲ. ಅವ್ರದ್ದು ದೊಡ್ಡ ಚೈನ್ ಲಿಂಕ್ ಐತೆ ಸಂದೀಪಣ್ಣ. ಅವ್ರು ದೊಡ್ಡ ಚೈನ್ ಲಿಂಕ್ ಫಸ್ಟ್ ಆಸೆ ಮಾಡಿಟ್ಕೊಬಿಟ್ಟವ್ರೆ. ಆ ಚೈನ್ ಕಲಿಕೆ ಈ ಕಸ್ಟಮರ್ ಅವನಿಲ್ಲ, ಬಂದ್ ಪರ್ಚೇಸ್ ಮಾಡ್ಬಿಡ್ತಾನೆ ಅಷ್ಟೇ. ಆ ಚೈನ್ ಸೇರ್ಸ್ಕೊಳಕಲ್ಲವಲ್ಲ, ಅದಕ್ಕೆ ನಮ್ಗೆ ಹೆಂಗ ಅನ್ಸುತ್ತೆ ಅಂದ್ರೆ ಇವರೆಲ್ಲ ಮಾಡ್ತಿರೋದಲ್ಲ ಸರಿ, ಇವ್ರು ಮಾಡ್ತಿರೋದು ಮಾತ್ರ ಚೈನ್ ಲಿಂಕ್ ಅಂತ ಅನ್ಸುತ್ತೆ. ಅದಕ್ಕೆ ನಿಮ್ಗೆ ಗೊತ್ತಾಗ್ಲಿಲ್ಲ, ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ದೆ ಸಂದೀಪಣ್ಣ. ನಾನು ನಿಮ್ಗೆ ಹೇಳ್ತೀನಿ ನೋಡೋ. ಇದೆಲ್ಲ ನೀನ್ ಅನ್ಕೊಬಿಟ್ಟಿದೀಯ ಸಂದೀಪಣ್ಣ. ಒಬ್ರು ಬಂದ ತಕ್ಷಣ ಇಬ್ರು ಅಂತ ಹಿಂಗಲ್ಲ ಸಂದೀಪಣ್ಣ. ಇದು ಈಗ ಹೆಂಗಾಗ್ಬಿಡುತ್ತೆ ಗೊತ್ತಾ? ಹೋಯ್ತಾ ಸೇಮ್ ಇಲ್ಲಿ ಅಂಗಡಿ ಹೆಂಗಾಗುತ್ತೋ, ನಮ್ಗೆ ಎಷ್ಟು ಕಸ್ಟಮರ್ ಇರ್ತಾರೆ, ನಮ್ಗೆ ನಮ್ ಕಸ್ಟಮರ್ ಮೇಲೆ ನಮ್ಗೆ ದುಡ್ಡು ಬರುತ್ತಲ್ಲ, ಇಲ್ಲಿ ಹಂಗೆ ಸಂದೀಪಣ್ಣ. ಏನು ಚೇಂಜ್ ಇಲ್ಲ, ಸೇಮ್. ಬಟ್ ಜನ ಅರ್ಥ ಮಾಡ್ಕೊಂಡಿದ್ರು, ಜನ ಸೇರಿಸಿದ್ರು ಚೈನಿಂಗ್ ಅನ್ಕೊಬಿಟ್ಟವ್ರೆ. ಹಿಂಗಲ್ಲ ಸಂದೀಪಣ್ಣ. ನಾನ್ ತೋರಿಸ್ತೀನಿ ನೋಡು, ಇಲ್ಲಿ ಚೂರು ರಬ್ ಮಾಡ್ಬಿಟ್ಟು ಮತ್ತೊಂದ್ಸರಿ ತೋರಿಸ್ತೀನಿ ನೋಡ್ ಸಂದೀಪಣ್ಣ. ಇಲ್ಲಿ ಬಂದ್ರು ಅಂತ ಅನ್ಕ ಸಂದೀಪಣ್ಣ. ಹೋಗ್ರು ಇವ್ನು ನೆಕ್ಸ್ಟ್ ಇನ್ನೊಬ್ರು ಬಂದ್ರು, ಹಿಂಗ ಅವ್ನು ಮಾಡ್ತಾನೆ. ಇವನೇ ಒಂದು 50 ಜನಕ್ಕೆ ಹೇಳ್ತಾ ಆಗುತ್ತೆ ಅಂತ ಅನ್ಕ ಸಂದೀಪಣ್ಣ. ಇನ್ನು 50 ಜನಕ್ಕೆ ಹೇಳ್ತಾ ಹೋಗ್ತಾರೆ, ಹಿಂಗೆ ಹೇಳ್ತಾ ಹೋಗ್ತಾನೆ. ಈ ತರ ನಿಲ್ಲತ್ತಲ್ಲಿ ಚೈನ್ ಬರ್ತದ ಅಂತ ಅನ್ಕೊಳ್ಳೋಣ, ನಿನ್ ಚೈನ್ ಬರುತ್ತೆ ಅಂತ ಅನ್ಕೊಳ್ಳೋಣ. ಚೈನ್ ಬಂದ್ಬಿಡ್ತು. ನಮ್ಮಲ್ಲಿ ಎಷ್ಟೋ ಜನ ಅವರಲ್ಲ, ಅವ್ರು ಏನ್ ಅನ್ಕೊಬಿಟ್ಟವ್ರಂತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗೆ ಹೋಗ್ಬಿಟ್ಟು ಅಥವಾ MLM ಮಾರ್ಕೆಟಿಂಗ್ ಹೋಗ್ಬಿಟ್ಟು ಒಳಗೆ ಸೇರ್ಕೊಬಿಟ್ರೆ ದುಡ್ಡು ಬಂದ್ಬಿಡುತ್ತೆ ಅಂತ ಅನ್ಕೊಂಡ್ರೆ ಹೆಂಗ್ ಗೊತ್ತಿದ್ದೀವಿ ಹಂಗ್ ಬರೋಕ್ಕಲ್ಲ. ದುಡ್ಡು ಬರ್ಬೇಕು ಅಂತಂದ್ರೆ ವರ್ಕ್ ಅಂದ್ರೆ ನಾವು ಎಷ್ಟೋ ಜನಕ್ಕೆ ಹೇಳ್ಬೇಕು. ಇಲ್ಲೂ ಹೇಳ್ತೀವಿ ಸಂದೀಪಣ್ಣ, ಇಲ್ಲೆಲ್ಲ ಹೇಳ್ತೀವಿ. ಇವತ್ತು ನಿಮ್ಗೆ ವಿಚಾರನೂ ಗೊತ್ತಿಲ್ಲ. ಇವತ್ತು ನಾವು ಪೂಜೆ ಮಾಡುವಂತ, ನಾವು ಖುಷಿ ಪಡುವಂತ ನನ್ನ ಫ್ಯಾನ್ಸ್ ಆಗಿರ್ತದ್ದು ಸಚಿನ್ ಅಣ್ಣ ಹೇಳ್ತಾರೆ ಏನಂತಂದ್ರೆ ಬೂಸ್ಟ್ ಕುಡಿರಿ ನಿಮ್ಗೆ ಎನರ್ಜಿ ಬರ್ತೈತೆ ಅಂತ. ಆ ಬೂಸ್ಟ್ ಕುಡಿತಾರ. ಐಶ್ವರ್ಯ ಮೇಲೆ ಹೇಳ್ತಾರೆ ಲೆಕ್ಸ್ ಹಾಕಲಿ ನಿಮ್ಗೆ ಸೌಂದರ್ಯ ರಹಸ್ಯ ನನ್ನ ಲೆಕ್ಸ್ ಅಂತಾರೆ. ಅವ್ರು ಲೆಕ್ಸ್ ಹಾಕ್ತಾರ? ಹಾಕಲ್ಲ. ಅವ್ರು ನಾವು ಅವ್ರ ಫ್ಯಾನ್ಸ್ ಗಳಿದೀವಿ. ಅವ್ರಿಗೆಲ್ಲ ನಾವು ಅವ್ರು ನೋಡಿದ ತಕ್ಷಣ ಖುಷಿ ಪಡ್ತೀವಿ, ಅವ್ರನ್ನ ಇನ್ಸ್ಪಿರೇಷನ್ ಆಗ್ತಾ ಹೋಗ್ತೀವಿ. ಅವರೇ ಸುಳ್ಳು ಹೇಳ್ಬಿಟ್ಟು ನಿಮ್ಗೆ ಹೇಳ್ತಾರೆ ಇದನ್ನ ಹಚ್ಕಡಿ ಅಂತೀರಿ. ನಮ್ಗೆ ಅಲ್ಲೇನು ಬೇಜಾರಾಗಲ್ಲ ನಮ್ಗೆ. ಇಲ್ಲಿ ಮಾತ್ರ ಇವ್ನು ಬಂದ್ಬಿಟ್ಟು ಅವನಂತ ಬಡಿಸ್ತಾನೆ. ಅವ್ನು ಚೆನ್ನಾಗಿದೆ ಅಂತ ಅನ್ಸಿದ್ರೆ, ಅವ್ನು ಖುಷಿ ಆದ್ರೆ ಮಾತ್ರ ಅವ್ನ ಎಷ್ಟವ್ರಿಗೆ ಹೇಳ್ತಾನೆ. ಇಲ್ಲಾಂದ್ರೆ ಹೆಂಗ್ ಹೇಳ ಸಾಧ್ಯ? ನೀನೇ ಯೋಚನೆ ಮಾಡಿ ಸಂದೀಪಣ್ಣ. ದುಡ್ಡು ಬತ್ತಿ ಅಂದ್ಬಿಟ್ಟು ಸುಮ್ನೆ ಹೋಗ್ಬಿಟ್ಟು ಸುಳ್ಳು ಹೇಳ್ಕೊಂಡ್ ಬರಕಾಯ್ತಿತ್ತ? ಹಾಕಲ್ಲ. ನಿಂಗೆ ನಾನು ದುಡ್ಡು ಕೊಡ್ತೀನಿ ಬಂದ್ಬಿಟ್ಟು ಸುಳ್ಳು ಹೇಳ್ಕೊಂತೀನಿ. ಹಂಗೆ ಹೇಳ್ಬಿಟ್ಟೆ ನೀನು ಹೇಳಲ್ಲ. ಎಲ್ರಿಗೂ ಆತ್ಮಸಾಕ್ಷಿ ಅಂತ ಇರುತ್ತೆ. ದುಡ್ಡು ಬರ್ತಂತೆ ಎಲ್ಲ ಸುಳ್ಳು ಹೇಳಕ್ಕಾಗಲ್ಲ. ಹಂಗಂತ ಕಂಪ್ನಿ ಕೂಡ MLM ಕಂಪ್ನಿ ಸುಮ್ಮನೆ ಹೋಲ್ಬಿಡಕ್ಕೆ ಯಾವ್ದೊಂದು ಪ್ರಾಡಕ್ಟ್ ಕೊಂಡ್ಬಿಟ್ಟು ಆಗಲ್ಲ. ಕ್ವಾಲಿಟಿ ಪ್ರಾಡಕ್ಟ್ ಇರ್ಬೇಕು. ಹಂಗಿಲ್ಲಂತ ಎಲ್ಲಿ ಬಿಸ್ನೆಸ್
ಮಾಡಬೇಕಾಗ್ತದೆ. ಹಂಗಿருந்து 25 ವರ್ಷ 30 ವರ್ಷ ಕಂಪ್ನಿಗಳ ಸಂದೀಪಣ್ಣ. ಭಾರತದಲ್ಲಿ ನಿನ್ಗೆ ಗೊತ್ತೇ ಇಲ್ಲ ಅನ್ಕೊಂಡ್ಕೊತೀನಿ. ಇಷ್ಟೆಲ್ಲ ಶೂಲಿನಿ ಯೂನಿವರ್ಸಿಟಿ ಅಂತ ಹೇಳಿ ಮಾಸ್ಟರ್ ಡಿಗ್ರಿ ಐತೆ. ಶೂಲಿನಿ ಯೂನಿವರ್ಸಿಟಿ ಮಾಸ್ಟರ್ ಡಿಗ್ರಿ ಸರ್ಚ್ ಮಾಡಿ ನೋಡ್ರಿ ನೀವು. ಇನ್ನೊಂದು 2-3 ವರ್ಷ 4 ವರ್ಷ ಎಲ್ಲರೂ ಆಲ್ರೆಡಿ SSLC ಸಿಲೆಬಸ್ ಇದೆ, ನೇರ ಮಾರುಕಟ್ಟೆ ಪರೀಕ್ಷೆ ಮಾರುಕಟ್ಟೆ ಅಂತ ಹೇಳಿ BCom ಐತಿ, MBA ಇದೆ, ಎಲ್ಲಾದ್ರೂ ಪಾಠ ಐತೆ. ನೀನ್ ಮಾತ್ರ ಯಾವ್ದು ನೋಡಿಲ್ಲ ಸಂದೀಪಣ್ಣ. ಸುಮ್ನೆ ಏನೇನೋ ಹೇಳ್ತೀನಿ ಹಂಗಿಲ್ಲ ಹಂಗಿಲ್ಲ ಅಂತಾರೆ. ನೋಡಿ ಎಕ್ಸಾಂಪಲ್ ಹೇಳ್ತೀನಿ, ಇವಂತ ಸೇರ್ಸ್ಬಿಟ್ರು ಅಂತ ಇವ್ನು ಒಬ್ಬನ್ ಸೇರ್ಸ್ಬಿಟ್ರು. ಇನ್ ಸುಮ್ನೆ ದುಡ್ಡು ಬರಕಲ್ಲ, ಸುಮ್ನೆ ಕೂತ್ಕೊಂಡು ದುಡ್ಡು ಕೊಡಕ್ಕೆ ಏನು ಅದು ಕೆಲಸ ಏನ್ ಇದ ಅದು ಕೆಲಸ ಮಾಡ್ಬೇಕು. ಅದಕ್ಕೆ ಏನ್ ಕೆಲಸ ಮಾಡ್ಬೇಕು ಕಂಪ್ನಿ ಅಂದ್ರೆ ದುಡ್ಡು ಹೆಂಗ್ ಬರ್ತದೆ ಯೋಚನೆ ಮಾಡ್ಬೇಕು. ಹಂಗಾದ್ರೆ ಹಿಂಗೆ ಎಲ್ಲಂಗ ಆಗಿದೆ ಅಂದ್ರೆ ಇಲ್ಲಿ ತರ ಇರ್ಬೇಕು. ಇವ್ನು ದುಡ್ಡು ಬೇಕಾ, ಇವ್ನು ಯಾರು ಇವ್ನು ಗೊತ್ತಿರೋ ಹೇಳ್ತಾ ಹೋಗ್ತೇನೆ. ಹೇಳ್ತಾ ಹೋದಾಗ ಇಲ್ಲಿ ಕಸ್ಟಮರ್ಗಳು ಬಂದ ಎಷ್ಟು ಜನ ಬರ್ತಾರೋ ಅಲ್ಲಿ ಎಲ್ಲಾ ಪರ್ಚೇಸ್ ಮಾಡಿದಂಗೆ ಹೆಂಗ್ ದುಡ್ಡು ಇವ್ನು ಆಯ್ತು. ಈಗಲೂ ಹಂಗೆ ಸಂದೀಪಣ್ಣ. ಈಗ ಬಂದಾಗ ನೋಡಿ ಬಂದಂಗೆ ಒಂದ್ ಕಡೆ ಇದು ಕೌಂಟ್ ಆಯ್ತು ಸಂದೀಪಣ್ಣ. ಯಾಕಂದ್ರೆ ಇವ್ನಿಗೆ ಏನ್ ಗೊತ್ತಿರೋಲ್ಲ ಹಾಕ್ಬಿಡ್ತಾನೆ. ಇದನ್ ಕೌಂಟ್ ತಗೊಳಕಲ್ಲ, ಇದನ್ ಕೌಂಟ್ ತಗತ್ತೆ. ತಗೊಂಡು ದುಡ್ಡು ಬರುತ್ತೆ. ಇಲ್ಲಿ ಯಾರೋ ಬಂದ ಅಂತ ಸಂದೀಪಣ್ಣ. ಇವ್ನಿಗೆ ದುಡ್ಡು ಬೇಕು, ಇವ್ನು ಯಾರಿಗೋ ಹೇಳ್ತಾ ಹೋಗ್ಬೇಕು, ಇವ್ನಿಗೆ ಹೇಳ್ತಾ ಹೋಗ್ಬೇಕು. ಇವ್ನಿಗೆ ಎಷ್ಟು ಜನ ಕಸ್ಟಮರ್ ಬರ್ತಾರಲ್ಲ, ಇಲ್ಲಿ ಹೆಂಗ್ ಬರ್ತಾರಲ್ಲ ಹಂಗ್ ಇವ್ನಿಗೆ ಬಂದಾಗ ಇವ್ನಿಗೆ ದುಡ್ಡು ಬರುತ್ತೆ. ಇಲ್ಲಿ ಯಾರಿಗೂ ದುಡ್ಡು ಬೇಕನು ಅವ್ನಿಗೆ ಹೇಳ್ತಾ ಹೋಗ್ತಾನೆ, ಇಲ್ಲಿ ಯಾರಿಗೂ ದುಡ್ಡು ಬೇಕನು ಅವ್ನಿಗೆ ಹೇಳ್ತಾ ಹೋಗ್ತಾನೆ. ಇಲ್ಲಿ ಸೇಮು, ಇಲ್ಲಿ ಸೇಮು. ಬಟ್ ಇದನ್ನ ಯಾಕೆ ಹಿಂಗ್ ಸೇವ್ ಕೊಟ್ಟಿದ್ರ ಅಂದ್ರೆ ಯಾರಿಗೆ ಹೇಳೋರು ಅಂತ ಹೇಳಿ ಕೌಂಟ್ ಬೇಕಲ್ಲ ಸಂದೀಪಣ್ಣ. ಅದಕ್ಕೆ ಅದನ್ನ ಮಾಡಿದ್ರೆ ಹಿಂಗ್ ಕೌಂಟ್ ಮಾಡಕ್ಕೋಸ್ಕರ ದುಡ್ಡು ಕೊಟ್ಟಿರ್ತೀವಿ. ಏನ್ ಚೇಂಜ್ ಇಲ್ಲ, ಸಾಫ್ಟ್ವೇರ್ ಡಿಸೈನ್ ಅಷ್ಟೇ. ಬಟ್ ಇಲ್ಲಿ ಲೆಕ್ಕಾಚಾರ ಬೇಕಲ್ಲ, ಇಲ್ಲಿ ಲೆಕ್ಕಾಚಾರ ಬೇಕಿಲ್ಲ. ಯಾಕಂದ್ರೆ ಅವ್ರು ಓನಲ್ಲ, ಬಂದು ಬರೀ ಇಸ್ಕೊಂಡ್ ಕಳ್ಸೋದಷ್ಟೇ. ಅಲ್ಲೇನು ಆಗಲ್ಲ. ನಮ್ಗೆ ಇಲ್ಲಿ ಬೇಜಾರು ಹಾಕೊಡಕ್ ಸಂದೀಪಣ್ಣ. ನಾವು ಕೊಟ್ಬಿಟ್ಟು ಬರೋದು ನಮಗೆ ಬೇಜಾರಿಲ್ಲ. ಬಟ್ ಇಲ್ಲಿ ಬಂದ್ಬಿಟ್ಟು ನೀವು ಪ್ರಾಡಕ್ಟ್ ತಗೊಂಡು ನೀವು ಸೆಲ್ಫಿ ಮಾಡ್ಬೇಕು, ನೀವು ದುಡ್ಡು ಮಾಡ್ಬೋದು ಅಂದ್ರೆ ಇದು ಚೈನ್ ಲಿಂಕು, MLM, ಇದು ಸ್ಕ್ಯಾಮು. ಕೆಳಗಡೆ ದುಡ್ಡು ಬಜೆ ಬರಕಲ್ಲ, ಮೇಲ್ಗಡೆ ಬೆಳಿತಾರೆ ಸಂದೀಪಣ್ಣ. ನಿನ್ಗೊಂದು ಗೊತ್ತಿಲ್ಲ ವಿಚಾರ. ಏನ್ ಗೊತ್ತಾ ಸಂದೀಪಣ್ಣ, ಇವ್ನು ದುಡ್ಡು ಬರಬೇಕು, ಇವ್ನು ಚೆನ್ನಾಗಿರ್ಬೇಕು ಅಂದ್ರೆ ಇಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಸಂದೀಪಣ್ಣ. ಇವ್ರಿಗೆಲ್ಲ ಚೆನ್ನಾಗಿ ನೋಡ್ಕೊಂಡು ಇಲ್ಲಿ ಸಪೋರ್ಟ್ ಮಾಡ್ಬೇಕು, ಜೊತೆ ನಿಲ್ಬೇಕು, ಇವ್ರು ಪ್ಲಾನಿಂಗ್ ಹೇಳ್ಕೊಡ್ಬೇಕು, ಇದೆಲ್ಲ ಮಾಡ್ಬೇಕು. ಬಟ್ ವಿಪರ್ಯಾಸ ಏನ್ ಗೊತ್ತಾ, ನೀವ್ ಹಿಂಗ್ ವಿಡಿಯೋ ಮಾಡ್ತಿರಲ್ಲ, ನಿಮ್ ತರ ವಿಡಿಯೋ ಮಾಡಿ ಕಾಮಿಡಿ ವಿಡಿಯೋಗಳು ಹಂಗೆ ಹಿಂಗೆ ಎಲ್ಲ ಮಾಡಿ ಈ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಇದೆಲ್ಲ ಹಾಕ್ಬಿಟ್ಟವ್ರಲ್ಲ, ಇವೆಲ್ಲ ನೋಡೋರು ಬೆಟ್ಟವು ಎಲ್ಲ ನೋಡ್ಕೊಬಿಡ್ತಾರೆ. ನೋಡ್ಕೊಬಿಟ್ಟು ನಮ್ ಸಂದೀಪನ್ ಹೇಳಿದ್ದೆ ಸರಿ, ಇವ್ನು ಹೇಳಿದ್ದೆ ಸರಿ, ಅವ್ನು ಹೇಳಿದ್ದೆ ಸರಿ ಅಂತ ಹೇಳ್ಬಿಟ್ಬಿಡ್ತಾರೆ. MLM ನೋಡಿಕೆ ಬರಕಲ್ಲ ಅಂತವೆ. ಅವೇ ನಿಜ ಅನ್ಕೊಬಿಡ್ತವೆ. MLM ಬೇರೆ. MLM ಅಲ್ಲಿ ಯಾವ್ದು ನೀನ್ ಹೇಳ್ತಾರೆ ಸಂದೀಪಣ್ಣ, ಒಳ್ಳೊಳ್ಳೆ MLM ಯಾವ ಕಂಪ್ನಿಗಳಿದಾವೆ ಅವರಲ್ಲಿ ಹಿಂಗೆಲ್ಲ ಹಂಗೆ ಹಿಂಗೆ ಫೇಸ್ಬುಕ್ ಇನ್ನೊಂದು ಮತ್ತೊಂದೆಲ್ಲ ಬಂದು ಡ್ರಾಮಾ ಮಾಡಲ್ಲ, ದುಡ್ಡು ಬ್ಯಾಚಾರ ಅವರು. ಹಂಗ್ ಹೇಳ್ದೆಲ್ಲ ಕೆಲವೊಂದು ಸತ್ಯ. ಆ ತಿಂಗಳು ಬಂದ್ಬಿಟ್ಟು ಸೈಕಲ್ ಇದ್ರೇನು, ಆ ತಿಂಗಳು ಬಂದ್ ತಗೊಬಿಟ್ಟು ಹತ್ತೋಗ್ಬಿಟ್ಟು ಹೆಂಗೈತಿದೆ ಸಂದೀಪಣ್ಣ. MLM ಮಾರ್ಕೆಟಿಂಗ್ ಅಲ್ಲಿ ದುಡ್ಡು ಮಾಡ್ಬೇಕು ಅಂದ್ರೆ ಮಿನಿಮಮ್ ಅಂದ್ರೂ ಕೂಡ ಒಂದ್ 5 ವರ್ಷನಾದ್ರೂ ಬೇಕು ಮಿನಿಮಮ್. ಒಂದ್ ದುಡ್ಡು ಮಾಡ್ತೀನಿ ಅಂದ್ರೆ ಏನ್ ಕ್ಷಣ ಬಂದಷ್ಟು ಹೆಂಗ್ ಬರ್ತಿದೆ ಸಂದೀಪಣ್ಣ. ನೀನ್ ಯೋಚನೆ ಮಾಡಪ್ಪ. ನೀನ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬಿಟ್ಟು ದುಡ್ಡು ಬಂದ್ಬಿಡ್ತಿತ್ತ, ಬರಕಲ್ ಸಂದೀಪಣ್ಣ. ಅದು ಕೆಲಸ ಮಾಡ್ಬೇಕು, ಒಂದ್ ಟೈಮ್ ಅಂತ ತಗೋಬೇಕು. ಅದು ಬರ್ತಾ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಬೇಕು, ವ್ಯೂವರ್ಗಳೆಲ್ಲ ಆದ್ಮೇಲೆ ಬರ್ಬೇಕು. ಇಷ್ಟಾಗಲ್ಲ ಇದ್ದೇ ಇರ್ತಿದ್ದೆ. ಯಾವ ಫೀಲ್ಡ್ ಸುಮ್ನೆ ಬರಕಲ್ಲ. ಹಂಗೆಲ್ಲ ಬೂರಿ ಬಿಡ್ತಾವೆ ಅಂದ್ರೆ ಅವು ಬೂರಿಗೆ ನೆಟ್ವರ್ಕ್ ಮಾಡ್ತೀನಿ ಅಥವಾ MLM ಮಾಡ್ತೀನಿ. ನೀನ್ ಹೋಗಿ ಬಂದ್ಬಿಡ್ತೀಯ ಸಂದೀಪಣ್ಣ. ನೀನು ಅಲ್ಲಿ ತಗೊಂಡ್ಬಿಟ್ಟು ಇಲ್ಲೂ ಹಂಗೆ ಅಂತೀನಿ. ಹಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ. ನಮ್ಮ ಅಣ್ಣ ಹಿಂಗ್ ಅಂತಿತ್ತಲ್ಲ ಅಂತ ಹೇಳಿ ಎಲ್ಲಾರ ಮುಂದೆ ಹಿಂಗ್ ಅನ್ಬಿಟ್ಟು ನನ್ನ ಮನ ಮುರಿದು ತಗ್ತಿತ್ತಲ್ಲ, ತಮ್ಮನ ಬಗ್ಗೆ ಯೋಚನೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಹಂಗಲ್ಲ ಸಂದೀಪಣ್ಣ. ಇದು ಹಿಂಗೆ ವೆರಿ ಸಿಂಪಲ್. ಸುಮ್ಮನೆ ಬಂದ್ಬಿಟ್ಟು ಕುತ್ಕೊಬಿಟ್ಟು ದುಡ್ಡು ಯಾರು ಕೊಡಕಲ್ಲ, ಪ್ರಿಂಟ್ ಹಾಕಿ ಸಂದೀಪಣ್ಣ. ಅಲ್ಲಿ ಕೆಲಸ ಮಾಡ್ಬೇಕು. ಏನ್ ಕೆಲಸ ಅಂದ್ರೆ ನಿಮ್ಗೆ ಗೊತ್ತಿರೋರಿಗೆ ನಮ್ಮ 6 ತಿಂಗಳು ಆಗಲ್ಲ. 5 ವರ್ಷ ಬೇಕು. 5 ವರ್ಷ ಒಂದು ಮಿನಿಮಮ್ 5 ವರ್ಷ. ನೀನ್ ಅನ್ಕೊಂಡಿದ್ಯಾ ಇದು ದುಡ್ಡು ಮಾಡ್ತಿಲ್ಲ ಅಂತ ಹೇಳಿ 10 ಲಕ್ಷ 20 ಲಕ್ಷ 20 30 ಲಕ್ಷ 40 ಲಕ್ಷ 50 ಲಕ್ಷ 60 ಲಕ್ಷ 70 ಲಕ್ಷ 80 ಲಕ್ಷ 50 ಲಕ್ಷ ಒಂದ್ ತಿಂಗಳಿಗೆ ಮಾಡೋರವ್ರೆ. ಇದು ನೀನ್ ಸುಮ್ಮನೆ ಬೂರಿ ಬಿಡ್ತಿಲ್ಲ ಸಂದೀಪಣ್ಣ. ನಿನ್ ಬೇಕಾದ್ರೆ ಒಂದು ಓಪನ್ ಚಾಲೆಂಜ್ ಹೇಳ್ತೀನಿ. ನೀನ್ ಬಂದ್ಬಿಟ್ಟು ಸಂದೀಪಣ್ಣ, ನೀನ್ ಫೋನ್ ನಂಬರ್ ಸೆಂಡ್ ಮಾಡ್ಬಿಡು. ನೀನು ಬಂದ್ಬಿಟ್ರೆ ನಾನು ನಿನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಮೀಟ್ ಮಾಡಿಸ್ತೀನಿ. ನೀನ್ ಯಾರೆಲ್ಲ ಅಷ್ಟು ಲಕ್ಷ ಗಟ್ಟಲೆ ತಗೋತಾರಲ್ಲ ಅದು ಮೀಟ್ ಮಾಡಿಸ್ತೀನಿ. ನೀನ್ ನೋಡ್ಬಿಟ್ಟು ನೀನ್ ತಪ್ಪು ಬಂದ್ಬಿಟ್ರೆ ಈ ತಮ್ಮ ನೀನ್ ಏನ್ ಹೇಳಿದ್ರು ನಾನು ಕೇಳ್ಬಿಡ್ತೀನಿ ಸಂದೀಪಣ್ಣ. ನೀನ್ ಸುಮ್ನೆ ಯಾವ್ಯಾವ್ದು ಎಲ್ಲೆಲ್ಲ ತಗೊಂಡ್ಬಿಟ್ಟು ಟೋಟಲ್ MLM ತಪ್ಪು ಅಂದ್ಬಿಟ್ರೆ ನನ್ ಶೀಟ್ ಹಾಕ್ಬಿಡ್ತಿದ್ದಪ್ಪ. ಅಣ್ಣ ಇರ್ಬೋದು ಅಂದ್ಬಿಟ್ಟು ಏನ್ ಬೇಕಾದ್ರೆ ಹೇಳಕತ್ತ. ಅದಕ್ಕೊಂದು ಲಿಮಿಟ್ ಇರ್ಬೇಕು ಸಂದೀಪಣ್ಣ. ಎಷ್ಟು ಈಸಿ ಎಷ್ಟು ಚೆನ್ನಾಗಿತ್ತು ನೋಡು. ಇವ್ರು ಏನ್ ತಗೋತಾರ ಇವ್ರು ತಗೊಂಡ ಈ ಕೆಲಸ ಮಾಡಕ್ಕಲ್ಲ. ಅವ್ನು ನನ್ಗೆ ತಗೊಂಡು ಕೆಲಸ ಮಾಡಿ ದುಡ್ಡು ಇರ್ತೈತೆ ಸಂದೀಪಣ್ಣ. ನೀನು ಯೋಚನೆ ಮಾಡಿ ಸಂದೀಪಣ್ಣ. ಪ್ರಾಡಕ್ಟ್ಗಳು ಕ್ವಾಲಿಟಿ ಇರೋದು ಹೆಂಗ್ ಸಂದೀಪಣ್ಣ, ಕ್ವಾಲಿಟಿ ಇರ್ತಿತ್ತು ಸಂದೀಪಣ್ಣ. ಹಂಗಲ್ಲ ತುಂಬಾ ಚೆನ್ನಾಗಿದೆ. ಮುಂದಕ್ಕೆ ನೋಡ್ತಾರೆ ನೀನೇನೋ ಹೇಳ್ತೀನಿ ನೀನು. ಸರಿ ಸಂದೀಪಣ್ಣ, ಇನ್ನೇನ್ ಹೇಳಿದ್ದೀನಿ ನೋಡ್ತೀನಿ. ಸೊ ಈ ರೀತಿ ಸಂಘಗಳಿಗೆ ನಿಮ್ ಫ್ರೆಂಡ್ಸ್ ಎಲ್ಲ ಕರೀತಾರೆ ಅಂತ ಅನ್ಕೊಳ್ಳಿ, ಹೋಗ್ತೀರಾ, ಅವ್ರ ಫ್ರೆಂಡ್ಶಿಪ್ ಆಗಿ ಮಾಡ್ಕೋತೀರಾ ಆಯ್ತಾ. ನಾಳೆ ಫ್ರೆಂಡ್ಶಿಪ್ ಎಷ್ಟೋ ಜನ ಈ ರೀತಿ ಫ್ರೆಂಡ್ಶಿಪ್ ಹಾಳು ಮಾಡ್ಕೊಂಡಿದ್ದಾರೆ. ದುಡ್ಡು ವಾಪಸ್ ಬರಲ್ಲ, ಏನು ದುಡ್ಡು ಹೆಂಗ್ ಬರ್ತಿದೆ ಸಂದೀಪಣ್ಣ ವಾಪಸ್ಸು. ನಾನು ಹೇಳ್ತಿದ್ದೀನಿ ಸಂದೀಪಣ್ಣ, ಅವ್ರು ಏನ್ ದುಡ್ಡು ಕೊಡ್ತಾರೆ ಆ ದುಡ್ಡಿಗೆ ಅವ್ರ ಮನೆಗೆ ಬೇಕಿರೋದು ಏನೇನ್ ಬೇಕು ಅವ್ರು ತಗೊಂಡಿರ್ತಾರೆ. ತಗೊಂಡ್ಮೇಲೆ ಮತ್ತೆ ದುಡ್ಡು ಹೆಂಗ್ ಕೊಡ್ತಾರೆ ಸಂದೀಪಣ್ಣ. ನೀನ್ ಏನು ತುಂಬಾ ಸಂದೀಪಣ್ಣ, ನಿನ್ಗೆ ಅರ್ಥಕ್ಕಲ್ಲ. ಹೋಯ್ತಾ ಫ್ರೆಂಡ್ಶಿಪ್ ಮಾಡು ನಿಮ್ಮ ಹತ್ರದಲ್ಲಿರುವಂತ ಜನಗಳಿಗೆ. ಈಗ ನೋಡಿ, ಈಗ ನಾನ್ ಜಾಯ್ನ್ ಆದೆ ಅಂತ ನನ್ನ ಸುತ್ತಮುತ್ತಲವ್ರಿಗೆ ನಮ್ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಹೇಳ್ತೀನಿ, ನೀವು ಜಾಯ್ನ್ ಆಗಿ ಅಂತ. ಅವ್ರ ಪಾಪ ದುಡ್ಡು ಕಷ್ಟಪಟ್ಟಿರೋ ಜಾಯ್ನ್ ಆಗ್ತಾರೆ. ನೋಡಿ
ನೀವು ಜಾಯ್ನ್ ಆಗಿರುತ್ತೆ ನಾವು ಎಲ್ಲರಿಗೂ ಹೇಳ್ತೀವಿ ನಿಜ ಸಂದೀಪಣ್ಣ. ಈಗ ಎಕ್ಸಾಂಪಲ್ಗೆ ನೀನ್ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡ್ತಿದ್ಯಾ ಸಂದೀಪಣ್ಣ, ಈಗ ನಿನ್ ಫ್ರೆಂಡ್ ಗಳೆಲ್ಲ ಬಂದು ಕೇಳ್ತಾರೆ ಸಂದೀಪ್ ನೀನ್ ದುಡ್ಡು ಮಾಡ್ತಿದ್ಯಾ, ನೀನು ಒಳ್ಳೆ ದುಡ್ಡು ಮಾಡ್ತೀವಿ ಹೆಂಗ್ ಮಾಡೋ ಯೂಟ್ಯೂಬ್ ಅಂತ ಕೇಳಿದ್ರೆ ನೀನ್ ಯೂಟ್ಯೂಬ್ ಬಗ್ಗೆ ಹೇಳಲ್ವಾ, ದುಡ್ಡು ಹೆಂಗ್ ಮಾಡ್ತಿದ್ದೀನಿ ಹೆಂಗ್ ಸಂಪಾದನೆ ಮಾಡ್ತಿದ್ದೀನಿ ಅಂತೇಳಿ. ಇದು ಹಂಗೆ ಸಂದೀಪಣ್ಣ, ಈಗ ನಾವು ದುಡ್ಡು ಮಾಡ್ತಿರ್ತೀವಲ್ಲ ನಮ್ ನೋಡಿರ್ತೀವಲ್ಲ ಒಳಗ್ ಬಂದು ನೋಡಿರ್ತಾರಲ್ಲ ಹಿಂಗೆ ಮಾಡ್ಬೋದು ಅಂತ ಹೇಳಿ ಹಂಗಾಗಿ ಹೇಳ್ತಾರೆ. ಅದನ್ನ ನೀನ್ ತಪ್ಪು ಅಂತೀವಿ ಸಂದೀಪಣ್ಣ. ಸಂದೀಪಣ್ಣ ನಮ್ಮ ಅಣ್ಣ ಜೊತೆ ನಮಗ್ ಅವ್ರು ಬಕ್ರ ಮಾಡ್ತಾರೆ, ನಾವು ಬಾಟಮಿಗೆ ಬಕ್ರ ಮಾಡೋದು, ಕೆಲವರು ಬಕ್ರ ಮಾಡೋದು. ಇದು ಸಿಂಪಲ್ ಸ್ಕೀಮ್ ಅಂತೆ. ನಮ್ಮ ಅಣ್ಣಂಗೆ ಗೊತ್ತೇ ಇಲ್ಲ ನೋಡಿ, ಇಲ್ಲೇ ಹೇಳ್ತಿರ್ತೀನಿ. ಇದೆಲ್ಲ ನೋಡಿದ್ಮೇಲೆ ನಮ್ಮ ಅಣ್ಣ ವಿಡಿಯೋ ನೋಡ್ಬಿಟ್ಟು ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ನಮ್ಮ ಅಣ್ಣ ನಾನು ಕ್ಷಮಿಸಲ್ಲ. ನಮ್ಮ ಅಣ್ಣಗೆ ನಮ್ಮ ಅಣ್ಣ ಮೇಲೆ ನಾನು ತುಂಬಾ ಬೇರೆ ಮಾಡ್ಕೊತೀನಿ. ಬಕ್ರ ಮಾಡೋದಂತ ಹೆಂಗ್ ಬಕ್ರ ಆಗ್ತಾರೆ. ಇಲ್ಲ ಹಂಗಾದ್ರೆ ಇವ್ರೆಲ್ಲಾರು ಈಗ ಬಿಟ್ಬಿಟ್ರೆ ಅಗ್ನಿಲ್ ತಗೋತಾರಲ್ಲ, ಹಂಗಂದ್ರೆ ಅಂಗಡಿ ಎಲ್ಲ ಬಕ್ರ ಆಗ್ತಾವ್ರ. ನಮ್ಮ ಅಣ್ಣ ಅರ್ಥ ಮಾಡ್ಕೋಬೇಕು. ಏನೇನೋ ಹೇಳೋದಲ್ಲ ಸುಮ್ ಸುಮ್ಮನೆ ಫ್ರೆಂಡ್ಶಿಪ್ ಕಳ್ಕೊಂಡ್ಬಿಡ್ತಾರೆ. ಪ್ರಾಡಕ್ಟ್ ಅವ್ರು ಕೇಳಕ್ ಹೋದ್ರೆ ಪ್ರಾಡಕ್ಟ್ ಕರೆಕ್ಟ್ ನಿಮ್ದೇ ಪ್ರಾಬ್ಲಮ್, ನೀವೇ ಪ್ರಾಡಕ್ಟ್ ಸರಿಯಾಗಿ ಸೇಲ್ ಮಾಡಿಲ್ಲ, ಅದರಿಂದ ನಿಮಗೆ ಲಾಸ್ ಆಗಿದೆ ಅಂದ್ಬಿಟ್ಟು ನಿಮ್ಮನ್ನೇ ಅವರು ಮಕ್ಕಳು ಕಳಿಸ್ತಾರೆ. ನಮ್ಮ ಅಣ್ಣ ಹೇಳ್ತಾರೆ ನೀವು ಕೇಳಕ್ ಹೋದ್ರೆ ನಿಮ್ಗೆ ಮಕ್ಕಳು ಕಳ್ಸ್ಬಿಡ್ತಾರೆ, ನೀವು ಪ್ರಾಡಕ್ಟ್ ಸೇಲ್ ಮಾಡಿಲ್ಲ ಅಂತ. ನನ್ನ ಅಣ್ಣ ಬರೀ ಸೇಲ್ ಮಾಡಿದ್ರಲ್ಲಿ ಅವನ್ನೇ ಈಗ ನಮ್ಗೆ ಎಕ್ಸಾಂಪಲ್ಗೆ ಇವ್ ಪ್ರಾಡಕ್ಟ್ ಆಗ್ಬಿಡ್ತಾನೆ, ಇವ್ ನಮ್ಮ ಅಣ್ಣನ ವಿಡಿಯೋ ನೋಡ್ಕೊಂಡ್ಬಿಡ್ತಾನೆ, ಇವ್ ಬಂದು ಸೇರ್ಕೊಂಡ್ಬಿಟ್ಟು ಇವ್ ಮತ್ತೆ ಕೆಲಸ ಮಾಡಕ್ಕಲ್ಲ, ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ಯಾಕಂದ್ರೆ ನೋಡಿ ನೆಟ್ವರ್ಕ್ ಮಾರ್ಕೆಟ್ MLM ಮಾರ್ಕೆಟಿಂಗ್ ಸ್ಕೀಮು ಅಂತ ಹಾಕ್ಬಿಟ್ರೆ ನೋಡಿ ಸಂದೀಪಣ್ಣ ಅಂತ ಹೇಳಿದ್ರೆ ಸಂದೀಪಣ್ಣ ವಿಡಿಯೋ ಮಾಡ್ಕೊಬಿಟ್ಟು ಮನೆ ನೋಡ್ಕೊಬಿಟ್ಟು ಕೂತ್ಕೊಬಿಟ್ರೆ ಇದು ಸ್ಕ್ಯಾಮು ಅಂತ ಹೇಳಿದ್ರೆ ಅವ್ನು ಕೆಲಸನೇ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಕೊಡಕ್ಕೆ ಸಂದೀಪಣ್ಣ. ನೀನು ಯೋಚನೆ ಮಾಡು, ಎಲ್ಲೋದ್ರು ಕೆಲಸ ಮಾಡ್ಲೇಬೇಕು, ಕೆಲಸ ಮಾಡಿದ್ರೆ ದುಡ್ಡು. ಇದೊಂದು ಸಿಸ್ಟಮು ಇಲ್ಲೊಂಥರ ಕೆಲಸ ಇರುತ್ತೆ, ಇಲ್ಲೊಂಥರ ಕೆಲಸ ಇರುತ್ತೆ. ಜೋಡಿಸಿ ಸಂದೀಪಣ್ಣ ಎಲ್ಲ ಒಳ್ಳೇದಾಗುತ್ತೆ. ಆದಷ್ಟು ಹೇಳ್ತಿರಲ್ಲ ಈ ರೀತಿ ತುಂಬಾ ಬೇಗ ಶ್ರೀಮಂತರಾಗಬೇಕು, ತುಂಬಾ ಬೇಗ ನಾನು ಕಾರ್ ತಗೋಬೇಕು, ಈ ರೀತಿ ಆಸೆ ಹುಟ್ಟಿಸ್ತಾರೆ ಅಂದ್ಬಿಟ್ಟು ಈ ರೀತಿ ಮೈಂಡ್ ವಾಶ್ ಮಾಡ್ಬಿಟ್ಟು ನಿಮ್ಮನ್ನ ಜಾಯಿನ್ ಮಾಡಿಸ್ತಾರೆ, ದಯವಿಟ್ಟು ಹೋಗ್ಬಿಡಿ ಆಯ್ತಾ. ನಾನು ಹೇಳ್ತೀನಿ ಸಂದೀಪಣ್ಣ, ನೀನ್ ಹೇಳೋದು 100% ಸತ್ಯ. ಯಾವನಾದ್ರೂ ನಿಮ್ ಹತ್ರ ಬಂದ್ಬಿಟ್ಟು ಆ ತಿಂಗಳಿಗೆ ಕಾರ್ ಬಂದ್ಬಿಡುತ್ತೆ, ನೀನ್ ಬೇಗ ಶ್ರೀಮಂತ ಆಗ್ಬಿಡ್ತಿದ್ರೆ ನೀನ್ ನಂಬರ್ ಸಂದೀಪಣ್ಣ ಎಲ್ಲ ಸುಳ್ಳು. ಇಲ್ಲೂ MLM ಮೇಲೆ ಹಂಗ ಆಗಲ್ಲ ಸಂದೀಪಣ್ಣ. ಮಿನಿಮಮ್ 5-10 ವರ್ಷ ಇರ್ಬೇಕು. ಒಂದ್ ಕಂಪ್ನಿ ಹಂಗ ಇದ್ರೆ ಮಾತ್ರ ದುಡ್ಡು ಮಾಡ್ಬೋದು. ಸುಮ್ನೆ ಬರಲ್ಲ ಸಂದೀಪಣ್ಣ. ನಾನು ಹೇಳ್ತೀನಿಲ್ಲ, ನಿನಗೆ ಗೊತ್ತಾಗಿಲ್ಲ. ನೀನ್ ಆಗ ಒಂದ್ 500-600 ಸಬ್ಸ್ಕ್ರೈಬರ್ ಇದ್ರಲ್ಲ, ಆಗ ನೀನ್ ನೋಡವ್ರೆ ಅವ್ರಿಗೆ ಹಂಗ ಅನ್ಸ್ಬಿಡಿ ಪಾಪ ಹುಡುಗನ್ ಹೇಳ್ಬೋದು ಕರ್ಕೊಬಿಟ್ರು ಸಂದೀಪಣ್ಣ. ಬಟ್ ಈಗ ನೀನ್ ನೋಡಿಬಿಟ್ರೆ ಯಾರು ಗೊತ್ತಾ ಬರಲ್ಲ, ನೀನ್ ಪಕ್ಕಕ್ಕೆ ನೀನ್ ಸ್ವಲ್ಪ ಬುದ್ಧಿವಂತ ಇದೆಯಾ, ಆಗಿಲ್ಲ ಹೇಳ್ಬಿಟ್ಟವ್ರೆ ನೀನು ಆಗ ತಗೋಬಿಟ್ಟು ಈಗ ಹೇಳ್ತೀವಿ ಸಂದೀಪಣ್ಣ. ವಾಗು ಸಂದೀಪಣ್ಣ. ಜೀವನದಲ್ಲಿ ಯಾವುದು ಕೂಡ ತುಂಬಾ ಈಸಿಯಾಗಿ ಸಿಗಲ್ಲ. ಅದಕ್ಕೆ ನಂಬಕ್ಕೆ ಸಾಧ್ಯ ಇಲ್ಲದ ರೀತಿ ಏನಾದ್ರು ಸಿಗ್ತಾರೆ ಅಂದ್ರೆ ಅದು ಯಾವತ್ತು ನಿಜ ಆಗಿರಲ್ಲ. ಏನೋ ಸ್ಕ್ಯಾಮ್ ಆಗಿರುತ್ತೆ. ಹೋಗ್ಬೇಡಿ. ಕೆಲವೊಂದು ಒಳ್ಳೆಯ ಇದು ಸಿಟ್ಟು ಇದಕ್ಕೆ MLM ಕಂಪನಿ ಜಾಯ್ನ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಅದು ಇನ್ನೊಂದು ಹೇಳಿ ಸಂದೀಪಣ್ಣ, ಇನ್ನೊಂದು ಹೇಳೈತೆ ಕಂಪನಿಗಳು ಸಹ ಇದಾವಂತೆ. ನಮ್ಮ ಮನೆಗೆ ಗೊತ್ತಿಲ್ಲ. ಆದ್ರೂ ಚಿಕ್ಕಂದು ಏನೇನೋ ಬಿಟ್ಟೈತೆ. ನಮ್ಮ ಅಣ್ಣ ಮಾಡು ಇಲ್ಲ ಮತ್ತೆ ಒಳ್ಳೊಳ್ಳೆ MLM ಕಂಪನಿ ಅರವೇ ಅಂತಾನು ಹೇಳ್ತಿದ್ದೆ, ಮತ್ತೆ ಟಾಪಲ್ಲಿ ದುಡ್ಡು ಮಾಡ್ತಿದ್ದೆ ಅಂತ ಹೇಳ್ತಿದ್ದೆ, ಎಲ್ಲ ದುಡ್ಡು ಮಾಡ್ಕೊಳಕ್ಕೂ ಆಗಲ್ಲ ಅಂತ ಹೇಳ್ತಿದ್ದೆ. ನಮ್ಮ ಅಣ್ಣ ಮಾಡ್ತೀನಿ ಇಷ್ಟೊಂದು ಬಿಲ್ಡಪ್ ತಗುತ್ತೆ. ನನ್ಗೆ ವಿಡಿಯೋ ಸಿಟ್ಟು ಸಂದೀಪಣ್ಣ, ನೀನ್ ಸುಮ್ಮನೆ ಬಿಲ್ಡಪ್ ತಗೊಂಡ್ ಏನೇನು ಹೋಗ್ತೀಯಪ್ಪ ನಿಮ್ಗೆ. ನೀನ್ ಫಸ್ಟ್ ಈ ವಿಡಿಯೋ ನೋಡ್ಬಿಟ್ಟು ನೀನ್ ಹೇಳು. ನಾನು ನಿನ್ಗೆ ಸಿಗಕ್ಕಾಗಿಲ್ಲ, ನೀನ್ ಅಡ್ಡ ಮನೆಗೆ ಬರೋ ನೀನ್ ಬಿಸಿ ಇರ್ತೀಯ, ವಿಡಿಯೋ ಗಿಡ ನಾನು ಬಂದಿಲ್ಲ. ಫಸ್ಟ್ ಈ ವಿಡಿಯೋ ನೋಡ್ಬಿಟ್ಟು ನಾನು ಆಟ ಆಡ್ತಿದ್ದೀನಿ, ಒಂಚೂರು ಇದನ್ನು ಅರ್ಥ ಮಾಡ್ಕ, ಆಮೇಲೆ ಆಟ ಆಡ್ತಿದ್ದೀನಿ. ನೀವು ಆಟ ಆಡಿದ್ರೆ ನನ್ ಬರ್ತೀನಿ ನೀವು ಮನೆಗೆ, ನಿಮ್ಗೆ ನಾನು ಮಾತಾಡ ಕೂತ್ಕೊಂಡು ನಮ್ ಜಗತ್ತಿನ ಪಾಪ್ಯುಲೇಷನ್ ನೀವು ಒಂದೊಂದು ಲೆವೆಲ್ ಸೇರಿಸಿ ಕೆಳಗಡೆ ಇಬ್ರು 4 ಜನ ಸೇರಿಸಿ ಅದು ಕೆಳಗಡೆ ನೋಡೋದ್ರೆ ಬರೀ 11-12 ಲೆವೆಲ್ಗೆನೆ ನಮ್ ಎಲ್ಲ ಪಾಪ್ಯುಲೇಷನ್ ಬಂದೋಗ್ಬಿಡುತ್ತೆ. ಅದ ಚಾನ್ಸೇ ಇಲ್ಲ. ಯಾರು ದುಡ್ಡು ಮಾಡಲ್ಲ ಕೆಳಗಡೆ ಇರೋರು. ನಮ್ಮ ಅಣ್ಣ ಹೇಳುತ್ತೆ 1ರಿಂದ 11 ಲೆವೆಲ್ಗೆನೆ ಜನ ಮುಗ್ದೋಗ್ಬಿಡ್ತಾರೆ. ಇಡೀ ವರ್ಲ್ಡ್ ಪಾಪ್ಯುಲೇಷನ್ ಮುಗ್ದೋಗ್ಬಿಡುತ್ತೆ. ನಮ್ಮ ಅಣ್ಣ ಸಂದೀಪಣ್ಣ ಮ್ಯಾಕ್ಸ್ ಅಲ್ಲಿ ವೀಕೋ ಫುಲ್ ವೀಕೋ. ನಾನ್ ತೋರಿಸ್ತೀನಿ ನೋಡಿ, ಇದನ್ನ ನಾಳಿಸ್ಬಿಟ್ಟು ನಮ್ಮ ಅಣ್ಣನ ಲೆಕ್ಕಕ್ಕೆ ಬರ್ತೀನಿ. ನಮ್ಮ ಅಣ್ಣನ್ಗೆ ಫಸ್ಟ್ ಲೆವೆಲ್ ಅಂದ್ರೆ ಒಂದನೇದಿಗೆ 1 ಅಂತ ತಗೊಂಡ್ರು, ಎರಡನೇದಕ್ಕೆ ಅಲ್ಲಿ ಎರಡು ಜನ ಆದ್ರು, ಇಲ್ಲಿ ಒಂದಿಗೆ ಹಿಂಗೆ ಇಬ್ಬರು 2 ತರ 2 ಆಯ್ತು. ಮೂರನೇದಕ್ಕೆ ಬಂದ್ರೆ ಅಲ್ಲಿಗೆ 4 ಆಯ್ತು. ಇಲ್ಲ 4ನೇದಕ್ಕೆ ಬಂದ್ರೆ 8 ಆಯ್ತು. 5ನೇದಕ್ಕೆ ಬಂದ್ರೆ 16 ಆಯ್ತು. ಅಲ್ಲಿಗೆ 6ನೇದಕ್ಕೆ ಬಂದ್ರೆ 16 ಅಂದ್ರೆ ಅಲ್ಲಿಗೆ 32 ಆಯ್ತು. 7ನೇದಕ್ಕೆ ಬಂದ್ರೆ 64 ಆಯ್ತು. 8ನೇದಕ್ಕೆ ಬಂದ್ರೆ 124 ಆಯ್ತು. 9ನೇದಕ್ಕೆ ಬಂದ್ರೆ 124 ಪ್ಲಸ್ ಅಲ್ಲಿಗೆ 228 ಚಿಲ್ಲರೆ. 228. 10ನೇದಕ್ಕೆ ಬಂದ್ರೆ ಅಲ್ಲಿ ಹೆಚ್ಚು ಕಮ್ಮಿ 228 ಅಂದ್ರೆ ಅದನ್ನ ಕ್ಯಾಲ್ಸಿ ಮಾಡ್ಕೊಳ್ಳೋಣ. ಅಲ್ಲಿ ಹೆಚ್ಚು ಕಮ್ಮಿ ಏನಾದ್ರು
ಏನೊಂದು 500 ಜನ ಕೂಡ ಆಗಲ್ಲ. ನಮ್ ಸಂದೀಪ್ ಅಣ್ಣ ಹೇಳ್ತಿದ್ದೆ ಇಡೀ ಪ್ರಪಂಚದ ಜನಸಂಖ್ಯೆ ಮುಗ್ದೋಗ್ಬಿಡ್ತಿದೆ 11ನೇ ವೇಳೆಗೆ. ಸಂದೀಪ್ ಅಣ್ಣ ಇನ್ನು ಮ್ಯಾಥ್ಸ್ ತುಂಬಾ ವೀಕ್ ಹೋಗ್ತಾರೆ ನೋಡ್ ಸಂದೀಪ್ ಅಣ್ಣ ಅದ್ ಹೆಂಗ್ ಬರ್ತಿದೆ ಅಂತ ಹೇಳಿ ಎಣ್ಣೆಟ್ ಬಿಟ್ಕೊಂಡು ನಾಗ ಹಾಕ ಸಂದೀಪ್ ಅಣ್ಣ ನಾಗ ಹಾಕೊಂಡು ಬರಕಲ್ಲ. ನೀನ್ ಏನೇನೋ ಹೇಳ್ತೀವಪ್ಪ ಸುಮ್ನೆ ಮ್ಯಾಥ್ಸ್ ಸುಮ್ನೆ ಅದಕ್ಕೆ ಹೇಳ್ತಿದ್ದೆ ಜನ ಓದು 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 ಅಂತ ಹೇಳಿ. ನೀನ್ ಯೂಟ್ಯೂಬ್ ಬರ್ತೀನಿ ಅಂತ ಎಲ್ಲ ಬರ್ಬಿಟ್ಟಿದ್ದೇನೋ ನೀನ್ ಯೂಟ್ಯೂಬ್ ಹೋಗ್ಬಿಟ್ಟೆ ನಿನ್ ಮ್ಯಾಥ್ಸ್ ವೀಕ್ ಸುಳ್ಳಿರೋ ಸಂದೀಪ್ ಅಣ್ಣ ಏನೇನೋ ಹೇಳ್ತೀವಪ್ಪ ನೀನು. ನಮ್ಮ ಅಣ್ಣ ವೀಕು ನಾನ್ ಫುಲ್ ವೀಕ್ ಅಲ್ಲ, ನಮ್ಮ ಅಣ್ಣ ತರ ನಾನು ಫುಲ್ ವೀಕ್ ಅಲ್ಲ, ನಾನು 10ನೇ ಲೆವೆಲ್ಗೆ ಬಂದಿದ್ದೀನಿ ಇಷ್ಟೆಲ್ಲ ಮಾಡಿದ್ದೀನಿ. ಸಂದೀಪ್ ಅಣ್ಣಂಗೆ ಅಲ್ಲಿಗೂ ಬಂದಿಲ್ಲ. ಸಂದೀಪ್ ಅಣ್ಣ 12ನೇ ವೇಳೆಗೆ ವರ್ಲ್ಡ್ ಪಾಪ್ಯುಲೇಷನ್ ಮುಗಿಸ್ಬಿಟ್ಟು ನಮ್ಗೆ ಇಲ್ಲ. ಮತ್ತೆ ಇನ್ನೊಂದು ಪಾಯಿಂಟ್ ಇದೆ ಸಂದೀಪ್ ಅಣ್ಣ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ವರ್ಕ್ ಸಂದೀಪ್ ಅಣ್ಣ. ಸುತ್ತಮುತ್ತ ಇರುವಂತಹ ಜನರಲ್ಲಿ ನೀವು ಇನ್ನೂ ಕೆಳಗಡೆ ಹೋಗ್ತೀರ ಹೊರತು ಏನೋ ದೊಡ್ಡ ಶೋ ಆಫ್ ಮಾಡ್ಕೊಂಡು ಶೋ ಆಫ್ ಮಾಡ್ಕೊಂಡು ಏನೋ ದೊಡ್ಡ ಅಚೀವ್ಮೆಂಟ್ ಮಾಡ್ತೀರಾ ಅಂತ ಅಲ್ಲ. ಅದ್ ನೋಡ್ತೀರಲ್ಲ ಕಾರ್ಯ ತಗೋದಿರ್ತಾರೆ ಅದ್ರ ಪಕ್ಕ ನಿಂತ್ಕೊಂಡ್ಬಿಟ್ಟು ವಿಡಿಯೋ ಮಾಡೋದು ಇವೆಲ್ಲ ನೋಡ್ರೆ ನಿಜ ಏನೋ ದೊಡ್ಡ ಅಚೀವ್ಮೆಂಟ್ ಅಂತ ಅನ್ಸಲ್ಲ. ಅದು ಕ್ಲೀನ್ಸ್ ಇದೆಲ್ಲ ಒಂಥರ ಜನರಿಗೆ ಮೋಸ ಮಾಡ್ಕೊಂಡು ದಾರಿ. ಸಂದೀಪ್ ಅಣ್ಣ ಅವ್ರು ಕಷ್ಟಪಟ್ಟು ಕಾರ್ ತಗೊಂಡಿರ್ತಾರೆ MLM ಅಲ್ಲಿ ಪಕ್ಕ ನಿಂತ್ಕೊಂಡ್ಬಿಟ್ಟು ನಾವು ಫ್ರೆಂಡ್ಸ್ ಜೊತೆಗೂ ಎಲ್ಲ ಹೋಗಿರ್ತೀವಪ್ಪ. ಹೋಗ್ಬಿಟ್ಟು ಅವ್ನು ಕಷ್ಟಪಟ್ಟು ಎಲ್ಲ ಕಡೆ ಕೆಲಸ ಮಾಡ್ಕೊಂಡಿರ್ತಾನೆ, ನಾವು ತಾಳ್ತಾನೆ ಖುಷಿ ನಾವು ಜೊತೆಗೆ ಹೋಗ್ತೀವಿ. ಅಂದ್ರೆ ಪಕ್ಕ ನಿಂತ್ಕೊಬಿಟ್ಟು ಸೆಲ್ಫಿ ತಗೊಬಿಟ್ರೆ ನೀನ್ ಪ್ರಾಬ್ಲಮ್ ಅಂತಾನ. ಸಂದೀಪ್ ಅಣ್ಣ ನೀನು ಏನು ಹೇಳ್ತೀಯ ನೀನು ಫ್ರೆಂಡ್ ತಗೊಂಡ್ರೆ ಅಲ್ಲ ಯಾವನು ಕೆಲಸ ಕೂಲಿ ಮಾಡ್ಕೊಂಡು ಪಾಪ MLM ಕಷ್ಟಪಟ್ಟು ನಾವು ಅಪ್ಡೇಟ್ ಜೊತೆಗೆ ನಿಂತ್ಕೊಂಡು ಹಗಲು ಶ್ರಮ ಪಟ್ಬಿಟ್ಟು ದುಡ್ಡು ಮಾಡ್ಬಿಟ್ಟು ಒಂದು ಕಾರ್ ತಗೊಂಡಿರ್ತಾನೆ. ಅವ್ನ ಜೊತೆಗೆ ಎಲ್ಲ ನಿಂತ್ಕೊಬಿಟ್ರು ಅದನ್ನು ನೀನ್ ತಪ್ಪು ಬಂದ್ಬಿಟ್ರು ಕಾರ್ ಜೊತೆ ಫೋಟೋ ತಗೊಳ್ಳೋದು ತಪ್ಪ. ನೀನು ನಿನ್ ಲೆವೆಲ್ಗೆ ಈಗ ಲೆವೆಲ್ಗೆ ಹೇಳ್ಬಿಟ್ಟೆ ನಾನು. ಕೆಲವ್ರಿಗೆಲ್ಲ ಸೈಕಲ್ ತಾಳಕ್ಕೆ ಯೋಗ್ಯತೆ ಇರಲ್ಲ ಅಂತ ಕಾರ್ ಲೆವೆಲ್ಗೆ ಬಂದಿರ್ತಾರೆ. ಅವ್ರು ಕಾರ್ ತಗೋಬೇಕಾರೆ ಅವ್ರಿಗೆ ಖುಷಿ ಹಾಕಲ್ಲ. ಅವ್ರ ಜೊತೆಗೆಲ್ಲ ಪಾಪ ಅವರೆಲ್ಲ ಸಾಕ್ ಕೊಟ್ಟಿರೋ ಜೊತೆಗೆ ಇರ್ತಾರೆ. ಅವರೆಲ್ಲ ಇದ್ರೆ ಅಥವಾ ಸಂದೀಪ್ ಅಣ್ಣ ಇದೆಲ್ಲ ಪಾಯಿಂಟ್ ಅಲ್ಲ. ಈ ಪಾಯಿಂಟ್ ಇಟ್ಕೊಬಿಟ್ಟು ಸುಮ್ನೆ ಬಿಲ್ಡಪ್ ಯಾವ್ದೋ ಒಂದು 2 ವೀಡಿಯೋ ನೋಡ್ಕೊಬಿಟ್ಟು ನೀವು ವೀಡಿಯೋ MLM ಬಂದಿಲ್ಲ ನೀನು ಸುಮ್ನೆ ಮೇಲ್ಮೇಲೆ ಹಿಂಗ ನೋಡ್ಕೊಬಿಟ್ಟು ನಮ್ಗೆ ಏನೋ ಕೈಗೆ ಮೊಬೈಲ್ ಕೊಟ್ಬಿಟ್ಟು ಇದ್ರ ಬಗ್ಗೆ ಹೇಳಿ ಅಂತಂದ್ರೆ ನನ್ ನಿಂಗ್ ಹೇಳ್ದಂಗೆ MLM ಬಗ್ಗೆ ಹೇಳ್ದಂಗೆ ನಾನು ಹೇಳ್ಬೇಕಾಗಿತ್ತೆ. ಸುಮ್ನೆ ಸಂದೀಪ್ ಅಣ್ಣ ಹಂಗ ಹಾಕಲ್ಲ ನೀನ್ ಏನೇನೋ ಹೇಳ್ತಾರ. ಇದು ಬೇರೆ ನನ್ ಮೊಬೈಲು 25 ಸರಿ ಹಿಂದಕ್ಕೆ ಹೋಯ್ತೈತೆ ತಡಿ ಮೊಬೈಲ್ ಕಾರ್ಡ್ ಕೊಟ್ಟಿದ್ರೆ ಆಪರೇಟ್ ಮಾಡಕ್ ನೀನು ಎಲ್ಲ ಕಲ್ಕೊಡ್ತೀಯ. ಇತಿಹಾಸ ಹುಟ್ಟಿಸ್ತಾರೆ ಅಂದ್ಬಿಟ್ಟು ಈ 99% ಕಂಪನಿಗಳು ಬರೀ ಈ ಟಾಪ್ ಅಲ್ಲಿ ದುಡ್ಡು ಮಾಡ್ಕೊಂಡ್ಬಿಟ್ಟು ಆರಾಮ ಇದ್ರೆ ಹೊರತು ಈ ಕೆಳಗಡೆ ಇರೋರು ಯಾವುದೇ ಕಾರಣ ದುಡ್ಡು ಮಾಡೋದಕ್ಕೆ ಆಗಲ್ಲ. ಆಯ್ತಾ ಆ ಪಿರಮಿಡ್ ಸ್ಕೀಮ್ ನೋಡಕ್ ಹೋದ್ರೆ ಲಿಟ್ರಲಿ ಬರೀ 11 ಲೆವೆಲ್ಗೆ ಲೆವೆಲ್ ಅಚೀವ್ಮೆಂಟ್ ಮಾಡ್ತೀರಾ ಅಂತ ಅಲ್ಲ. ಆಯ್ತಾ ಅದ್ ನೋಡ್ತೀರಲ್ಲ ಕಾರ್ಯ ತಗೋದಿರ್ತಾರೆ ಅದ್ರ ಪಕ್ಕ ನಿಂತ್ಕೊಂಡ್ಬಿಟ್ಟು ವಿಡಿಯೋ ಮಾಡೋದು ಇವೆಲ್ಲ ನೋಡ್ರೆ ನಿಜ ಏನೋ ದೊಡ್ಡ ಅಚೀವ್ಮೆಂಟ್ ಅಂತ ಅನ್ಸಲ್ಲ. ಅದು ಕ್ಲೀನ್ಸ್ ಇದೆಲ್ಲ ಒಂಥರ ಜನರಿಗೆ ಮೋಸ ಮಾಡ್ಕೊಂಡು ದಾರಿ ಅನ್ನೋ ತರ ಅನ್ಸ್ಬಿಡುತ್ತೆ. ವಿಷಯಗಳಿಗೆ ಇನ್ವಾಲ್ವ್ ಮಾಡೋದಕ್ಕೆ ಒಬ್ಬರಿಗೆ ಎಷ್ಟು ದೂರ ಆಗುತ್ತೆ ದೂರ ಇಟ್ಬಿಡಿ. ಒಂದ್ ಸಣ್ಣ ಇನ್ಫಾರ್ಮೇಟಿವ್ ವಿಡಿಯೋ ನಾನು ಶೇರ್ ಮಾಡ್ಬೇಕು ಅಂತ ಅನ್ಕೊಂಡೆ. ಲಿಟ್ರಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ವಿಡಿಯೋ ಇದಾವೆ ಈ ತರದ ಮೊಬೈಲ್ ನೀವು ಕೊಡು ನೀ ಗೊತ್ತಿಲ್ಲ ನೀನು ಏನೇನೋ ಕೊಟ್ಬಿಟ್ಟು ಏನೇನೋ ನೀನು ಬ್ಯಾಡ್ ಬಿಡ ಅದ್ರಲ್ಲಿ ಪೋಸ್ಟ್ ನೀವು ನಂಗೆ ಕಮೆಂಟ್ ಮಾಡಿ ಅಂತ 2-3 ಸಲ ಹೇಳೋಣ. ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ್ರೆ ಹೇಳ್ಬೋದಿತ್ತು. ನಮ್ಮಣ್ಣ ಕಮೆಂಟ್ ಬಾಕ್ಸ್ ಓಪನ್ ಮಾಡಿಲ್ಲ ಎಲ್ಲ ಲಾಕ್ ಮಾಡ್ಕೊಬಿಟ್ಟು ಹೇಳೋಣ ಈ ತರ ಸೇರ್ಕೊಬಿಡಿ ಮಾಡ್ಕೊಬಿಡಿ ಅಂತ ಹೇಳಿ. ನಮ್ ಸಂದೀಪ್ ಅಣ್ಣಂಗೆ ಏನು ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ ಹಂಗೆ ಎಷ್ಟು ಇಲ್ಲಿ ಹೇಳ್ತೀನಿ ಕ್ಲಿಯರ್ ಕಟ್ ಇದು ನಿಮಗೆ ಕ್ಲಿಯರ್ ಕಟ್ ಗೊತ್ತಾಗ್ತಿದೆ ಅಂದ್ರೆ ನಮ್ ಸಂದೀಪ್ ಅಣ್ಣನ ಮಾತನ್ನ ತಲೆ ಕೆಡಿಸ್ಕೊಬೇಡಿ. ನಮ್ ಸಂದೀಪ್ ಅಣ್ಣಂಗೆ ಏನು ಗೊತ್ತಿದ್ದಾನೆ ಇನ್ನೊಂದು ಮತ್ತೊಂದು ಹೇಳ್ತಾ ಇದ್ದಾನೆ. ನಾನು ಸಂದೀಪ್ ಅಣ್ಣನ ಮಾತನ್ನ ಗಾಳಿಗೆ ಬಿಟ್ಟು ಸೊ ನೀವು ತಲೆ ಕೆಡಿಸ್ಕೊಳ್ತಾನೆ. MLM ಯಾರೆಲ್ಲ ಮಾಡ್ತಿದ್ರ ಸೊ ನೀವು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿದ್ದೀರಾ ಅಂತ ಹೇಳ್ತಾ ಸೊ ನಿಮ್ಗೆಲ್ಲ ಬೆಸ್ಟ್ ಕಂಪನಿ MLM ಫಸ್ಟ್ ನಮ್ಗೆ ಏನ್ ಬೇಕಂದ್ರೆ ಬೆಸ್ಟ್ MLM ಕಂಪನಿನ ಚಾಯ್ಸ್ ಮಾಡಬೇಕು. ಅದ್ರ ಜೊತೆಗೆ ಬೆಸ್ಟ್ ಕಂಪನಿಯಲ್ಲಿ ಬೆಸ್ಟ್ ಮ್ಯಾನೇಜ್ಮೆಂಟ್ ಇದೆಯಾ ಬೆಸ್ಟ್ ಲೆವೆಲ್ ಹೋಗ್ತಿದೆಯಾ ಇದೆಲ್ಲವೂ ಕೂಡ ಆ ಒಂದು ಕಂಪನಿ ಎಲ್ಲವೂ ನೋಡ್ಕೊಂಡು ಟೋಟಲ್ ವರ್ಟಿಚರ್ ಇರ್ಬೋದು ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಒಂದು ಸಿಸ್ಟಮ್ ಇರ್ಬೋದು ಇವತ್ತು ಟಾಪ್ 10 ನಿಮ್ಗೆ ಏನು ಗೊತ್ತಾಗಿರೋ ಅಂದ್ರೆ ಟಾಪ್ 10 ಡೈಸ್ಲಿಂಗ್ ಕಂಪನಿ ಇನ್ ಇಂಡಿಯಾ ಅಂತ ಹೇಳಿ 2025 ನೀವು ಸರ್ಚ್ ಮಾಡಿದ್ರೆ ನಿಮ್ಮೊಂದು ಲೀಸ್ಟ್ ಬರುತ್ತೆ ಯಾವ್ದೆಲ್ಲ ಬೆಸ್ಟ್ ಕಂಪನಿಗಳಿದೆ ಇಂಡಿಯಾದಲ್ಲಿ ರನ್ ಆಗ್ತಿದ್ರಿ ಆ ಕಂಪನಿ ನೀವು ರನ್ ಮಾಡಿದ್ರೆ ಯಾವ ರೀತಿ ಮೋಸಗಳಾಗಲ್ಲ. ನಮ್ ಸಂದೀಪ್ ಅಣ್ಣ ಇದ್ರಲ್ಲ ನಮ್ ಸಂದೀಪ್ ಅಣ್ಣ ಹೇಳ್ತಾರ ಆ ಒಂದು ಸಣ್ಣ ಫೇಕ್ ಕಂಪನಿಗಳಿಗೆ ಇರಬಹುದು ಫೇಕ್ ಕಂಪನಿಗಳಿಗೆ ಹೋಗಿರ್ಬೋದು ನಮ್ ಸಂದೀಪ್ ಅಣ್ಣ ಲಾಭ ಸಿಕ್ಕಿರ್ಬೋದು. ಹಾಗಾಗಿ ಅವ್ರು ಹೇಳಿದ್ರೆ ಇದು ಕಲ್ಪಿಸ್ಬಿಡಿ. ಸೊ MLM ಅಲ್ಲಿ ನಿಮ್ ಬೆಸ್ಟ್ ಲೈಫ್ ಇದೆ ನಿಮ್ಮ ಭವಿಷ್ಯ ಇದೆ. ಸೊ ಮುಂದಿನ ಫ್ಯೂಚರ್ ಒಂದು ಇಂಡಸ್ಟ್ರಿ ಅದ್ರ ಜೊತೆಗೆ ಈ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಇದೆಲ್ಲ ಅದ್ಭುತವಾದ ಮಾರ್ಕೆಟಿಂಗ್ ವ್ಯವಸ್ಥೆ ಇವತ್ತಿನ ಇದು ಯೂತ್ಗೆ ಅಂತ ಹೇಳ್ತಾ ಈ ಒಂದು ಸಿಸ್ಟಮ್ ಅಲ್ಲಿ ಎರಡರ ರನ್ ಮಾಡಿ. ಸೊ ನಿಮ್ಗೆಲ್ಲರೂ ಕೂಡ ವಿಶ್ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟ್ ಮಾಡ್ತಾರೆ. ಒಂದಿಷ್ಟು ಮಾಹಿತಿಗಳು ಸಿಕ್ಕಿದ್ರೆ ಸೊ ನಿಮ್ಗೆಲ್ಲರೂ ಕೂಡ ಈ ಒಂದು ವಿಡಿಯೋನ ಎಂಜಾಯ್ ಮಾಡ್ತಾ ಸೊ ಕಮೆಂಟ್ ಬಾಕ್ಸ್ ನಾನು ಸಂದೀಪ್ ಅಣ್ಣ ಆಫ್ ಮಾಡಿ ಇಟ್ಕೊಳ್ಳಲ್ಲ ನಿಮ್ಗೆ ಏನ್ ಬೇಕಾದ್ರೂ ಕೂಡ ಕಮೆಂಟ್ ಮಾಡ್ಬೋದು ಅಂತ ಹೇಳ್ತಾ ಸೊ ಎಲ್ಲರೂ ಕೂಡ ಒಂದು ಸ್ಥಾನ ವಿಡಿಯೋನ ಕಂಪ್ಲೀಟ್ ಮಾಡ್ತಾರೆ. ಥ್ಯಾಂಕ್ ಯು.